ನನಗೆ ಕಿಸ್ ಕೊಟ್ಟಿದ್ದಾರೆ ಬಾಯ್ ಫ್ರೆಂಡ್ಸ್ ಎಲ್ಲ. ಹೆಂಗೆ ಕಿಸ್ ಕೊಟ್ಟಿದ್ದಾವೆ ಬೇಬಿ? ಹೌದೌದು. ಈ ಕಡೆ ಕೈ ತೋರಿಸು. ಯಪ್ಪ ದೇವ್ರೆ, ಈ ರೇಂಜಿಗೆ ಕಡಿಸ್ಕೊಂಡಿದ್ಯಲ್ಲಮ್ಮ. ಮುಖ ಹಣೆ ಮೇಲೆ ನೋಡು, ಹಣೆ ಮೇಲೆ ಹೆಂಗಾಗಿದೆ. ಹೌದು, ಹೆಣ್ಮಕ್ಳಷ್ಟು ಫಾಸ್ಟ್ ಆಗಿ ರೆಡಿ ಆಗೋರು ಜಗತ್ತಲ್ಲಿ ಯಾರು ಇಲ್ಲ. ಕರೆಕ್ಟ್. ಸೊ ಎಸ್ಟೇಟ್ ಒಳಗಡೆ ಹೋಗ್ತಾ ಇದ್ರೆ ಫುಲ್ಲು ಗ್ರೀನರಿ, ತೆಂಗಿನ ತೋಟ, ಅಡಿಕೆ ತೋಟದ ಮಧ್ಯ, ನಿಸರ್ಗದ ಮಧ್ಯೆ ಒಂದು ನೇಚರ್ ಕ್ಯೂರ್ ಹಾಸ್ಪಿಟಲ್ನ ಮಾಡ್ತಾ ಇದ್ದಾರೆ. 5 acres ಪ್ಲಾಟ ಇದು. ವಾವ್ ಅಣ್ಣ, ಅದು ಟ್ರಾಲಿ ಅಣ್ಣ, ಸ್ಟೋಲರು ಮುರಿದೋಗ್ಬಿಟ್ಟಣ್ಣ. ಯಾಕಣ್ಣ ನಿಂಕ ಕೋಪ ಬಂದೈತೇನೋ? ಇಲ್ಲ, ಅದು ಓಪನ್ ಆಗಿಲ್ಲ ಅಂತ ಹಿಂಗೆ ಮಾಡಿದ್ರು ಅಷ್ಟೇ, ಅದು ಮುರಿದು ಹೋದರೆ ಹೋಯ್ತು. ನೋಡಿ, ಇವ್ರು ಇವಾಗ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದಾರೆ ಡಿಜಿಟಲ್ ಮಾಧ್ಯಮದಲ್ಲಿ. ಇಲ್ಲ, ಇವ್ರು ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ವಿಡಿಯೋ ಮಾಡೋದಕ್ಕೆ. ಸಹನಾ, ಡಾಕ್ಟರ್ ಸಹನಾ, BMS. ಆ್ಯಕ್ಚುಲಿ ನನ್ನದು ಡ್ರೀಮ್ ಕಾರ್ ಬ್ರೋ ಇದು. ಈ ಥರದ್ದು 8 ಕಾರ್ಟೇಜಸ್ ಇದ್ದಾವೆ ಸಪ್ರೇಟಾಗಿ. ಹಾಂ, ಸೋಪ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಂದರೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದರಲ್ಲಿ ನೂಡಲ್ಸ್ ಅಂತ ಬರುತ್ತೆ. ಸೊ ಈ ನೂಡಲ್ಸ್ ಅನ್ನೋದು ಮಲೇಷ್ಯಾದಿಂದ ಬರುವಂತಹ ಪ್ರಾಡಕ್ಟು. ಇದನ್ನು ನೂಡಲ್ಸ್ ಅಂತಾರೆ. ಇದರಿಂದನೇ ಸೋಪು ತಯಾರಾಗುತ್ತೆ. ಸೊ ಇದನ್ನು ತಗೊಂಡು ಬಂದು ಕಂಪ್ಲೀಟಾಗಿ ಈ ಮಿಷಿನನ್ನು ಒಳಗಡೆ ಹಾಕ್ತಾರೆ. ಈ ಮಿಷಿನ್ ಒಳಗಡೆ ಹಾಕಿ ಅದು ಮಿಕ್ಸ್ ಆಗಿ ಎಲ್ಲ ಇಲ್ಲಿಂದ ಆಚೆ ಬರುತ್ತೆ. ಆಚೆ ಬಂದ ನಂತರ ಇದು ಮತ್ತೆ ನೂಡಲ್ಸ್ ಆಗುತ್ತೆ, ಈ ರೀತಿ ಗರಿ ಗರಿಯಾಗಿ. ಈ ನೂಡಲ್ಸ್ ಇಲ್ಲಿಂದ ಆಚೆ ಬಂದ ಮೇಲೆ ಈ ರೀತಿಯಾದಂಥ ಒಂದು ಬಾರ್ ಆಗುತ್ತೆ, ಸೋಪ್ ಆಗುತ್ತೆ. ಆ್ಯಕ್ಚುಲಿ ಚೌಕ ಬಾರ. ಈ ಹೋಟ್ಲ್ ಹೆಸರೇ ಡಿಫ್ರೆಂಟ್ ಆಗಿದೆ ಅಲ್ಲ, ಏನಕ್ಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು ಈ ಹೋಟ್ಲನ್ನ ಚೌಕ ಬಾರ ಅಂತ ಯಾಕೆ ಹೆಸರು ಇಟ್ರಿ ಅಂತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಕರ್ಷ್ ಅರಳಕಟ್ಟ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ತಿದ್ದೀವಿ. ಬ್ಯಾಂಗ್ಳೂರ್ ಟು ಮೈಸೂರು ಏನಕ್ಕೆ ಟ್ರಾವೆಲ್ ಮಾಡ್ತಿದ್ದೀವಪ್ಪ ಅಂದರೆ, ಒಂದು 3-4 ಶೂಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಆಲ್ರೆಡಿ ಗೊತ್ತು, ನಂದಿನಿ ಆಫ್ಟರ್ ಪ್ರೆಗ್ನೆನ್ಸಿ ಶೂಟ್ನ ಶುರು ಮಾಡಿದ್ದಾರೆ. ಸೊ ಸುಮಾರು ಶೂಟ್ಗಳನ್ನ ಆಲ್ರೆಡಿ ಮಾಡಿರೋದನ್ನ ಬ್ಯಾಕ್ ಆ್ಯಂಡ್ ಬಿಹೈಂಡ್ ದ ಸೀನ್ಸ್ ವೀಡಿಯೋಸ್ನ ನಮ್ಮ ಬ್ಲಾಗ್ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ನೋಡ್ತಾ ಇದ್ದೀರಾ. ಐ ಹೋಪ್ ಸೊ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನಂದಿನಿ ಮತ್ತು ನಾನು, ಅದ್ರ ಜೊತೆಗೆ ನಮ್ಮ ಹುಡುಗ, 3 ಜನ ಕೂಡ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಯಾರು? ಓ, ದಶರಥ್ ಇದ್ದಾನೆ. ಸೊ ದಶರಥನ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ಬೇಸಿಕ್ಲಿ ಶೂಟ್ ಹೇಗಿರುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಇದಾಗಿರುತ್ತೆ. ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಟ್ರಾವೆಲ್ ಮಾಡ್ತಾ ಹೋದರೆ ಗಂಟೆಗಳು ಕಳೆಯೋದೇ ಗೊತ್ತಾಗಲ್ಲ. ಅಷ್ಟು ಬೇಗ ನಾವು ಮೈಸೂರು ತಲುಪಿರ್ತೀವಿ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ರೋಡ್ಗಳು ಅಂತೂ ಸಕ್ಕದಾಗಿ ಮಾಡಿದ್ದಾರೆ. ಚತುಷ್ಪಥ ರಸ್ತೆ ಅಂತ ಹೇಳಿ. ನೀವಂತೂ ಈ ಮೈಸೂರು ರೋಡಲ್ಲಿ ಓಡಾಡಿರ್ತೀರ. ತುಂಬ ಜನ ಅದಕ್ಕೆ ಬೇರೆ ಬೇರೆ ರೂಟ್ನ ತೊಗೊಳ್ತೀರಾ. ಆದರೆ ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕೆಂದರೆ ಇವಾಗ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಎಲ್ಲ ಕಡೆ ಪೊಲೀಸ್ನವರು ನಾಕಾಬಂದಿ ಹಾಕಿದ್ದಾರೆ. ಮೈಸೂರಿಗೆ ರೀಚ್ ಆಗೋದಕ್ಕೆ 2 hours ಬೇಕಾಗುತ್ತೆ ಅಂತ ಹೇಳಿ ನಮ್ಮ ಹುಡುಗನಿಗೆ ಲ್ಯಾಪ್ಟಾಪ್ ತೊಗೊಂಡು ಬಾ ಅಂತ ಹೇಳಿದೆ. ಒಂದು ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಇತ್ತು. ಹಾಗೆ ಆನ್ ದ ವೇ ಹೋಗ್ತಾ ಅವ್ನಿಗೆ ಹೇಳಿದ್ರೆ ಕಟ್ಟು ಪೇಸ್ಟು ಅದನ್ನು ಮಾಡಿ ಫೈನಲ್ ಮಾಡಿ ಎಪಿಸೋಡ್ನ ರೆಂಡರ್ ಮಾಡ್ತಾನೆ ಅಂತ ಹೇಳಿ. ಸೊ ಟೈಮ್ ಶಾರ್ಟೇಜ್ ಇರೋದ್ರಿಂದ ಕಂಟೆಂಟ್ನ ಡೆಲಿವರಿ ಮಾಡಬೇಕಿತ್ತು. ಸೊ ಹಾಗಾಗಿ ಲ್ಯಾಪ್ಟಾಪ್ನ ಇಟ್ಕೊಂಡು ಕಾರಲ್ಲೇ ವರ್ಕ್ ಮಾಡಿಕೊಂಡು, ಆಮೇಲೆ ನನಗೆ ಬಂದಂಥ ಫೋನ್ ಕಾಲ್ಸ್ನು ಕೂಡ ಅಟೆಂಡ್ ಮಾಡಿಕೊಂಡು, ಕ್ಲೈಂಟ್ಸ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಮೈಸೂರನ್ನ ಕೊನೆಗೆ ತಲುಪಿದ್ವಿ ಆಫ್ಟರ್ 1 hour. ಸೊ ಮೈಸೂರು ಫೈನಲಿ ರೀಚ್ ಆದ್ವಿ. ಇವತ್ತು ನಾವು ಶೂಟಿಂಗ್ ಮಾಡೋಕ್ಕೆ ಹೋಗ್ತಾ ಇರೋದು ಈ ಎಸ್ಟೇಟ್ ಒಳಗಡೆ, ರಾಜ್ಕಮಲ್ ಎಸ್ಟೇಟ್ ಅಂತ ಹೊಸದಾಗಿ ಒಂದು ಆಯುರ್ವೇದಿಕ್ ಇದನ್ನು ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗ್ತಾ ಯಾರು ಏನು ಅಂತ ಕಂಪ್ಲೀಟಾಗಿ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಎಸ್ಟೇಟ್ ಒಳಗಡೆ ಹೋಗ್ತಾ ಇದ್ದರೆ ಫುಲ್ಲು ಗ್ರೀನರಿ, ತೆಂಗಿನ ತೋಟ, ಅಡಿಕೆ ತೋಟದ ಮಧ್ಯ, ನಿಸರ್ಗದ ಮಧ್ಯೆ ಒಂದು ನೇಚರ್ ಕ್ಯೂರ್ ಹಾಸ್ಪಿಟಲ್ನ ಮಾಡ್ತಾ ಇದ್ದಾರೆ. ಸೊ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತಂದರೆ, ಮೈಸೂರು ಹತ್ರ ಬನ್ನೂರು ರೋಡಲ್ಲಿ ಬರುತ್ತೆ. ಇವ್ರನ್ನ ನೋಡಿರ್ತೀರ ನೋಡಿ ಎಲ್ಲ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ಇನ್ಮೇಲೆಲ್ಲ ವ್ಲಾಗಲ್ಲೇ ಮಾತಾಡ್ಸೋದು ನಾನು ನಿಮ್ಮನ್ನು, ಹಾಗೆ ಮಾತಾಡ್ಸಂಗಿಲ್ಲ. ಸರ್ ಒಳ್ಳೆ ಲೊಕೇಶನ್ ಸರ್, ಚೆನ್ನಾಗಿದೆ, ಒಳ್ಳೆ ಜಾಗದಲ್ಲಿ ಮಾಡಿ. ಅಪ್ಕಮಿಂಗ್ ಪ್ರಾಜೆಕ್ಟ್ ಇವ್ರದ್ದಿಲ್ಲಿ. ಸೊ ಇವತ್ತು ಶೂಟಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಆಮೇಲೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಕಂಪ್ಲೀಟಾಗಿ ಈ ಲೊಕೇಶನ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬರುತ್ತೆ, ವ್ಲಾಗ್ ಎಲ್ಲ ಮಾಡ್ತೀವಿ. ಬಟ್ ಇದೊಂದು ಗ್ಲಿಮ್ಸ್ ಅಷ್ಟೇ. 5 acres ಪ್ಲಾಟ ಇದು. ವಾವ್, ಓಕೆ ಓಕೆ ಓಕೆ. ಸೊ ಈಗ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ಎಪಿಸೋಡ್ಸು ಸ್ಟಾರ್ಟ್ ಆಗುತ್ತೆ. ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಹಾಗೆ ಇವತ್ತಿನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಜಸ್ಟ್ ಇವತ್ತು ಬೇಗ ಬರಬೇಕು ಅಂತ ಹೇಳಿ 1 hourಗೆ ಬೆಂಗಳೂರು ಟು ಮೈಸೂರು ರೀಚ್ ಆಗಿದ್ದೀನಿ. ಕರೆಕ್ಟಾಗಿ ನಾನು ಬೆಂಗಳೂರು ಬಿಡಬೇಕಾದ್ರೆ ಟೈಮಿಂಗ್ಸ್ ನೋಡಿದ್ದೆ, 8:51ಗೆ ಬಿಟ್ಟೆ. ನಾನು ಮೈಸೂರು ಬರೋ ಅಷ್ಟರಲ್ಲಿ ಕರೆಕ್ಟಾಗಿ 9:58 ಆಗಿತ್ತು. ಸೊ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 1 hourಗೆ ಬಂದಿದ್ದೀನಿ ಚತುಷ್ಪಥ ರಸ್ತೆಯಲ್ಲಿ ಇವತ್ತು.
ಫಾರ್ ದ ಫಸ್ಟ್ ಟೈಮ್ 1 ಅವರಲ್ಲೇ ಮೈಸೂರು ಬಂದಿರೋದು. ರೆಡಿ ಆಗ್ತಾ ಇದ್ದಾರೆ ನಮ್ಮ ನಂದಿನಿಯವರು ಶೂಟಿಂಗಿಗೆ, ಪಾಪುನೆಲ್ಲ ಎತ್ಕೊಂಡು ಹೋಗೋಕ್ಕೆ. ಅಣ್ಣ ಅಣ್ಣ ಅದು ಅದು ದೊಡ್ಡ ಟ್ರಾಲಿ ಅಣ್ಣ, ಸ್ಟೋಲರು ಮುರಿದೋಗ್ಬಿಟ್ಟತಣ್ಣ. ಅಣ್ಣನ ಕೋಪ ಬಂದ್ಬಿಟ್ಟಿರ್ಬೇಕು ಮೋಸ್ಟ್ಲಿ ಅಣ್ಣನ್ಕ. ಯಾಕಣ್ಣ ನಿಂಕ ಕೋಪ ಬಂದೈತೇನೋ? ಇಲ್ಲ, ಅದು ಓಪನ್ ಆಗಿಲ್ಲ ಅಂತ. ಹಿಂಗೆ ಮಾಡಿದ್ರು ಅಷ್ಟೇ, ಅದು ಮುರಿದು ಹೋದರೆ ಹೋಯ್ತು. ಬನ್ನಿ ನಮ್ಮ ಕಿಡ್ಡು ಏನು ಮಾಡ್ತಾವನೆ ನೋಡೋಣ. ಏನು ಮಾಡ್ತಾ ಕುಡಿತಾ ಇದೆ. ಕುಡಿತಿದ್ದಾನೆ. ರೆಡಿನಾ? ರೆಡಿ. ಬನ್ನಿ ರೆಡಿಯಾಗಿ ಬೇಗ. ನೋಡಿ ಇವ್ರು ಇವಾಗ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದಾರೆ ಡಿಜಿಟಲ್ ಮಾಧ್ಯಮದಲ್ಲಿ. ಇಲ್ಲ, ಇವ್ರು ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ವಿಡಿಯೋ ಮಾಡೋದಕ್ಕೆ. ಮುಂದೆ ಇರೋರು ಸಹನಾ, ಡಾಕ್ಟರ್ ಸಹನಾ, BMS. ಓಕೆ ಬ್ರೋ, ಒಳ್ಳೆ ಟೀಮ್ ರೆಡಿ ಮಾಡ್ತಿದ್ದೀರಾ ಬ್ರೋ ನೀವು. ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ ನೋಡ್ರಿ. ರಾಣಿಬೆನ್ನೂರಿಂದ ಬಂದು ಮೈಸೂರಲ್ಲಿ. ಬ್ರದರ್, ಮೈಸೂರಲ್ಲಿ ಏನಾದ್ರು ಒಂದು ದೊಡ್ಡ ಪ್ಲ್ಯಾನ್ ಇದೆಯಾ ಮನೆಗಿನೇ ಮಾಡೋದು? ರಾಣಿಬೆನ್ನೂರು ಬಿಟ್ಟು ಶಿಫ್ಟ್ ಆಗೋದು? ಇಲ್ಲ, ರಾಣಿಬೆನ್ನೂರು ಬಿಡಲ್ಲ ನೀವು. ರಾಣೆಬೆನ್ನೂರು ನಮಗೆ ಅಲ್ಲೇ ಇರಬೇಕು. ಎಷ್ಟೇ ಕೋಟಿ ಮಾಡಿದ್ರು ಬಿಡಲ್ಲ. ಓಕೆ, ಆದರೆ ಇಲ್ಲಿ ಸೊಳ್ಳೆಗಳು ಮಾತ್ರ ದಂಡೇ ಆವರಿಸ್ಕೊತಾ ಇದೆ, ಹೆವಿ ಇದೆ. ಇದನ್ನ ಹಚ್ಚಿದ್ರು ಬರ್ತಾ ಇದೆ. ಅಂದರೆ ನಿಮ್ಮ ಇದು ಕೆಲಸ ಮಾಡ್ತಿಲ್ಲ ಅಂತ ಮೆಡಿಸಿನು? ಇದು ನಮ್ದಲ್ಲ, ಮೆಡಿಸಿನ್ ನಿಮ್ದಲ್ವಾ? ಹಂಗಿದ್ರೆ ಸರಿ. ಓಕೆ 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 ಓಕೆ. ಸೊ ಏನು ಬ್ರೋ ಇದು? ಯೋಗ ಹಾಲು, ಮೆಡಿಟೇಷನ್ ಅಲ್ಲ? ಓಕೆ ಅದೇ ಬ್ರೋ, ಯೋಗ ಹಾಲು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಯೋಗ ಹಾಲು ಇದು ದೊಡ್ಡ ಹಾಲು. ಬ್ರೋ ಇದೆಲ್ಲ ಹಿಂಗೆ ರೆಡಿ ಇತ್ತಾ ಅಥವಾ ನೀವು ರೆಡಿ ಮಾಡಿದ್ರಾ? ಇದೆಲ್ಲ ರೆಡಿ ಇತ್ತು, ನಾವು ಬೇಕಾದಂಗೆ ಮತ್ತೆ ಮಾಡ್ಕೊಂಡ್ವಿ. ಅಂದ್ರೆ ಆಯುರ್ವೇದಿಕ್ಕಿಗೆ, ನ್ಯಾಚುರೋಪತಿಗೆ ಬೇಕಾದಂಗೆ. ಇದು ನಾಟ್ ಓನ್ಲಿ ಆಯುರ್ವೇದ, ಇಲ್ಲಿ ಪ್ರಕೃತಿ ಚಿಕಿತ್ಸೆ ಇದೆ, ಆಯುರ್ವೇದ ಇದೆ, ಮತ್ತೆ ಫಿಸಿಯೋಥೆರಪಿ ಇದೆ, ಎಲ್ಲ ಇದೆ. ನನಗೆ ಬೇಜಾರಾದಾಗೆಲ್ಲ ಬಂದಿಲ್ಲಿರ್ಬೋದು. ನೀವು ಬೇಜಾರಾದಾಗೆಲ್ಲ ಬರ್ಲೇಬೇಕು ಅಂತ ಬಂದಿರುವಂತ ಜಾಗ ಇದು. ಅಲ್ಲ, ನಾನು ಬೇಜಾರಾದಾಗೆಲ್ಲ ಬಂದಿರ್ತೀನಿ. ನಂಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ. ನೆಕ್ಸ್ಟ್ ಲೆವೆಲ್ ನೇಚರ್ ಇದೆ. 1 ಲಕ್ಷದ ಮೇಲೆ ಮರಗಳಿದಾವೆ ಇಲ್ಲಿ ಒಳಗಡೆ. 5 ಎಕರೆಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿಗೆ ಮರ ಇರೋದ್ರಿಂದ ನಿಮಗಿಲ್ಲಿ ಒಂಥರ ಬೋರ್ ಅನ್ನೋದೇ ಆಗಂಗಿಲ್ಲ. ನಾವು ಹೆಚ್ಚು ಕಮ್ಮಿ ಬೆಳಗ್ಗೆ ಒಂದು 6:30-7 ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ ವರ್ಕ್ನ. ಓಕೆನಾ? ಇಷ್ಟೊತ್ತಾದ್ರೂ ನಮಗೆ ಇದು ಫೀಲೇ ಆಗ್ತಾ ಇಲ್ಲ, ಡೇ ಕಂಪ್ಲೀಟ್ ಆಗ್ತಾ ಇರೋ ತರ. ಈಗ ಆಲ್ರೆಡಿ ಒಂದು 10-11 ಹೌದು. ಸೊ ನಮಗೆ ಆ ಫೀಲ್ ಇಲ್ಲ. 10-11 ಬ್ರೋ, ನೀವು ಹೇಳಿ ಟೈಮಿಗೆ ಬಂದಿದ್ದೀನಿ ನಾನು. 10 ಗಂಟೆಗೆ ಬಂದಿದ್ದೀನಿ ನಾನು. 10 ನಿಮಿಷಕ್ಕೆ ಮುಂಚೆ ನಾನು ಫೋನ್ ಮಾಡಿದ್ದೀನಿ ಗೊತ್ತಾ? ನೀವು ಹೇಳಿದ್ರಿ ನನಗೆ, ನೀವು ಹೆಂಗಾರ ಬನ್ನಿ 10 ಗಂಟೆ ಮುಂಚೆ ಬನ್ನಿ. ನಾನು ಅದಕ್ಕೆ 10 ಗಂಟೆಗೆ 1 ನಿಮಿಷ ಮುಂಚೆ ಬಂದಿದ್ದೀನಿ. ಇವರು ನಮ್ಮ ಕುಕಿಂಗ್. ಓಕೆ, ಕುಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಬ್ರೋ? ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೆಲ್ಸಕ್ಕೆಲ್ಲ ಬರ್ತಾರಲ್ಲ, ಕೆಲ್ಸಕ್ಕೆ ಬಂದಿರೋರು ಊಟ ಎಲ್ಲ ಬೇಕಲ್ಲ, ಅವ್ರಿಗೆ ಮಾಡ್ತಾ ಇದ್ದಾರೆ. ಸೊ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಅಲ್ಲೇ? ಎಲ್ಲರೂ ಇದ್ದಾರೆ. ಅಂದ್ರೆ ಈಗ ನಾವು ಸ್ಟಾರ್ಟ್ ಆದ್ಮೇಲೆ ಹುಡ್ಕಕ್ಕಿಂತಾನು ಎಲ್ಲ ಸೆಟ್ ಮಾಡ್ಕೊಂಡು ಒಂದು 15 ದಿವಸ ಮುಂಚೆನೆ ಕರೆಸ್ಬಿಟ್ಟಿದ್ದೀನಿ. 14ಕ್ಕೆ ಓಪನಿಂಗ್ ಅಲ್ಲ. ಬನ್ರಿ, ಅಣ್ಣವ್ರದ್ದು ಶೂಟ್ ಕ್ಯಾನ್ಸಲ್ ಆಗಿತ್ತಲ್ವಾ ನಿನ್ನೆ? ಫೋನ್ ತೆಗಿಲಿಲ್ಲ ನೀವು? ನಿಮ್ಗೋಸ್ಕರ ನಾವಿಬ್ರು ಜಗಳ ಆಡೋದೊಂದು ಬಾಕಿ. ನಾನು ಜಗಳನೇ ಆಡ್ಬಿಟ್ಟೆ. ನನ್ನ ನಾಳೆ ಸ್ಕೆಡ್ಯೂಲ್ ಆಗ್ಬಿಟ್ಟಿದೆ, ನೀವೇನು ಹಿಂಗ್ ಮಾಡ್ತಿದ್ದೀರಾ ನನಗೆ ಅಂತ ಫುಲ್ಲು ಕೇಳಿಬೇಕಾದ್ರೆ. ಬ್ರದರ್, ನಾನು ಜಗಳ ಆಡಿಲ್ಲ ಬ್ರದರ್ ನಿಮ್ಗೆ? ಹೌದು, ಬೇಕೇ ಬೇಕು ಅವರು ಅಂತ ಜಗಳ ಆಡೋದೊಂದು ಬಾಕಿ. ನಾನು ಏನು ಸರ್ ನೀವು ಹಿಂಗೆ ಮಾಡಿ ಸ್ಕೆಡ್ಯೂಲ್ ಮಾಡಿ ನಮ್ದೆಲ್ಲ ಸ್ಕಿಪ್ ಮಾಡ್ತೀರಾ, ನಮ್ಗೇನೇನೋ ಕಮಿಟ್ಮೆಂಟ್ ಇರುತ್ತೆ ಅಂತ ಗೊತ್ತಾ? ನೀವು ಫೋನ್ ಎತ್ತಬೇಕು ಬ್ರದರ್. ನೀವು ಮಾಡಿರಾ? ಓಕೆ, ಎಷ್ಟೊತ್ತಿಗೆ ಬಂದ್ರಿ ಮೈಸೂರಿಗೆ? ಟ್ರೈನಾ? ಬೆಂಗಳೂರಿಗೆ ಬಂದು ಬೆಂಗಳೂರು ಬ್ರೋ, ಬೆಂಗಳೂರಿಗೆ ಯಾಕೆ ಬರ್ತಾರೆ ಇವರು? ಡೈರೆಕ್ಟ್ ಆಗಿ ಟ್ರೈನ್ ಇತ್ತು, ಬೆಳಗಾವಿ ಎಕ್ಸ್ಪ್ರೆಸ್ ಅಂತ. ಅಲ್ಲಿ ಅದು ಹೆಂಗಿರುತ್ತೆ ಅಂದ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಆಮೇಲೆ ಇವ್ರು ಪ್ರೀ ಪ್ಲಾನ್ ಅಲ್ಲಲ್ಲ. ಓ ಸರಿ. ರಾತ್ರಿ 11 ಗಂಟೆ 10:00ವರೆಗೆ ಪ್ಲಾನ್ ಮಾಡಿರೋದು ಇವ್ರದ್ದು. ಸೊ ಪ್ರೀ ಪ್ಲಾನ್ ಅಲ್ಲ. ಸೊ ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡಬೇಕು. ಬಸ್ ಅಂತೂ ಇಲ್ಲ. ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ, ಹೋಗಿ ನೋಡಿದ್ದಾರೆ. 12 ಗಂಟೆಗೇನೋ ಬೆಂಗಳೂರು ಟ್ರೈನ್ ಸಿಕ್ಕಿದೆ. ಆ ಟ್ರೈನ್ ಹತ್ಕೊಂಡಿದ್ದಾರೆ. ಅದು ಸ್ವಲ್ಪ ಖಾಲಿ ಇತ್ತು ಅನ್ಸುತ್ತೆ. ಖಾಲಿ ಇತ್ತಾ? ಹಾಂ. ಅದರಿಂದ ಏನು ಮಾಡಿದ್ದಾರೆ, ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ಅಂತೂ ಗಂಟೆಗೆ ಒಂದೊಂದು ಇದ್ದಾವೆ ಸಮಸ್ಯೆ. ಹಂಗಾಗಿ ಅಲ್ಲಿಂದ ಬಂದಿದ್ದಾರೆ. ಬ್ರೋ ಆ್ಯಕ್ಚುಲಿ ನನ್ನದು ಡ್ರೀಮ್ ಕಾರ್ ಬ್ರೋ ಇದು. ನಾನು ಇದೇ ಕಾರು ಸೇಮ್ ವೈಟ್ ಕಲರ್ ಕಾರ್ ತಗೊಳಕ್ಕೆ ಹೋಗಿದೆ. ಈ ಕಾರ್ ಇದೆಯಲ್ಲ ಸೇಮ್. ಬಟ್ ನನ್ನ ವೈಫು, ನಂದು ಆ್ಯಕ್ಚುಲಿ ಇದು ಡ್ರೀಮ್ ಕಾರ್ ಅಲ್ಲ ಸರ್, ನಂದು ಡ್ರೀಮ್ ಕಾರ್ ಹ್ಯಾರಿಯರ್. ಹ್ಯಾರಿಯರಾ? ಆ್ಯಕ್ಚುಲಿ ನಾನೇನು ಮಾಡಿದೆ, ಶೋರೂಮ್ಗೆ ಹೋಗಿ ಕೇಳಿದೆ ಅವ್ರನ್ನ, ನನಗೆ ಹ್ಯಾರಿಯರ್ ಕಾರ್ ತಗೋಬೇಕು ಅಂತ. ಸರ್ ಇಲ್ಲ, ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು ನೋಡೋಕ್ಕಿದೆ, ಇಲ್ಲಿ ನೋಡ್ತೀರಾ ಅಂತಂದ್ರು. ಸಫಾರಿ ಆ್ಯಕ್ಚುಲಿ ಇವ್ರದ್ದು ಓಲ್ಡ್. ಹೌದು. ಓಕೆನಾ? ಸಫಾರಿ ನಮ್ಮ ತಲೆಯಲ್ಲಿ ಏನಂದರೆ ಓಲ್ಡ್ ಕಾರು, ಅದು ಟ್ರೆಂಡ್ ಅಂದರೆ ಹ್ಯಾರಿಯರ್ ತೊಗೊಳ್ಳೋಣ ಅಂತ ನನ್ನ ಪ್ಲಾನ್ ಇತ್ತು. ಅದೊಂಥರ ಈ ಸಿನಿಮಾದಲ್ಲಿ ಆಮೇಲೆ ಈ ಕೆಲವೊಂದು ಆನೆ ಥರ ಶೂಟ್ ಎಲ್ಲ ಮಾಡಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ ಅದು. ಇದು ಹ್ಯಾರಿಯರ್. ಅದೆಲ್ಲ ನೋಡಿ ನಾನು ಅದನ್ನೇ ತಗೋಬೇಕಂತ ಹೋಗಿ ಶೋರೂಮಲ್ಲಿ ಪ್ಲಾನ್ ಚೇಂಜ್ ಮಾಡಿರೋದು.
ಪ್ಲಾನ್ ಚೇಂಜ್ ಮಾಡಿ ಸಫಾರಿ ತಗೋಬೇಕಂತ ಆಲ್ರೆಡಿ ತಗೊಂಡು 1.5 ವರ್ಷದ ಮೇಲೆ ಆಯ್ತು ಬ್ರೋ. ಬಟ್ ಚೆನ್ನಾಗಿದೆ ಬ್ರೋ ಗಾಡಿ. ಹಾ. 1.5 ಆಮೇಲೆ ಈ ಕಲರ್ ಆಕ್ಚುಲಿ ಇದು ನಾನ್ ಚೂಸ್ ಮಾಡಿರೋ ಕಲರ್ ಅಲ್ಲ. ಓಕೆ. ಶೋರೂಮ್ ನವರಲ್ಲಿ ಏನಾಗಿದೆ ಅಂದ್ರೆ ವೈಟ್ ಕಲರ್ ನಾನು ಚೂಸ್ ಮಾಡಿದ್ದೆ. ವೈಟ್ ಕಲರ್ ಫೈನಲ್ ಮಾಡಿ ನಾನು ಮಲೇಷಿಯಾಗೆ ಹೋಗಿದ್ದೆ, ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಇತ್ತು ನಂದು. ಸೊ ಅಲ್ಲಿಗೆ ಹೋದಾಗ ಅಲ್ಲಿಂದ ನಾನು ರಿಟರ್ನ್ ಇನ್ನೇನು ನಾಳೆ ಬರಬೇಕು ಅಂದಾಗ ನಂದು 8ನೇ ತಾರೀಕು ಬರ್ಡೇ ಇತ್ತು ಆಗಸ್ಟ್ 9ನೇ ತಾರೀಕು ನಾನು ರಿಟರ್ನ್ ಬರ್ಬೇಕಾಗಿತ್ತು ಪ್ಲಾನ್. ಅವತ್ತು 9ನೇ ತಾರೀಕು ನನಗೆ ಫೋನ್ ಮಾಡಿದ್ರು ಇವರು, ಸರ್ ವೈಟ್ ಕಲರ್ ಇಲ್ಲ, ಸಿಗ್ತಾ ಇಲ್ಲ, ಖಾಲಿ ಆಗ್ಬಿಟ್ಟಿದೆ, ಏನ್ ಮಾಡೋದು, 3 ತಿಂಗಳಾಗತ್ತೆ ಬರೋದು ಅಂದ್ರು. ನಾನು ಒಂಥರ ಈಗೆಲ್ಲ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ಕಾರ್ ಬರುತ್ತೆ ಹೊಸದು ಅಂತೇಳಿ. ಸೊ ಅದೇನಾಗ್ಬಿಡ್ತು, ಇಲ್ಲ ನಾನು ಕಾರ್ ತಗೊಳ್ಳೇಬೇಕಲ್ಲ ಏನಾದ್ರು ಮಾಡಿ. ಅವ್ರ ಜೊತೆ ಜಗಳ ನಂದು, ನಾವು ವೈಟ್ ಕಲರ್ ಕಮಿಟ್ಮೆಂಟ್ ಕೊಟ್ಟು ನೀವು ಈ ತರ ಮಾಡಿದ್ರೆ ಹೆಂಗೆ ಅಂತೇಳಿ. ಆಮೇಲೆ ಹೆಂಗೆಂಗೋ ಆಗಿ ಮತ್ತೆ ಈ ಕಲರ್ನ ಫೋಟೋ ಕಳಿಸಿದ್ರು. ನನ್ನ ಫ್ರೆಂಡ್ ಒಬ್ರು ಅಲ್ಲೇ ನನ್ನ ಜೊತೆಗಿದ್ರು, ಅವ್ರಿಗೆ ಫೋಟೋ ತೋರಿಸಿದೆ, ತುಂಬಾ ಚೆನ್ನಾಗಿದೆ ಕಲರ್ ಅಂತ ಹೇಳಿದ್ರು. ಆಕ್ಚುಲಿ ನಾನು ಚೂಸ್ ಮಾಡಿದ್ರೆ ಈ ಕಲರ್ ಅಲ್ಲ, ವೈಟ್. ಹಂಗಾಗಿ ಅವನು ಹೇಳಿದ ಮೇಲೆ ನಾನು ಏನು ಮಾಡಿದೆ, ಕಲರ್ ಎಲ್ಲ ನೋಡಿದೆ, ಚೆನ್ನಾಗಿದೆ ಅಂತ ಹೇಳಿ 12ನೇ ತಾರೀಕು ಆಗಸ್ಟಲ್ಲಿ ಡೆಲಿವರಿ ತಗೊಂಡ್ವಿ. ಓಕೆ. ಬಟ್ ಚೆನ್ನಾಗಿದೆ ಬ್ರೋ. 1.5 ವರ್ಷ ಆಗಿದೆ. 2025 ಮಾಡಲ್ ಅಲ್ಲ? ಹಾಂ, 25 ಮಾಡಲ್ ಆದ್ರೂ ಚೆನ್ನಾಗಿದೆ. 24 ಮಾಡಲು. 24 ಮಾಡಲ ಅಂದರೆ 2 ವರ್ಷ ಆಯಿತು ಬ್ರೋ. ಆಗಸ್ಟ್ಗೆ 2 ವರ್ಷ ಆಗುತ್ತೆ. ಹಾಂ, ಆಗಸ್ಟ್ಗೆ, ಆಗಸ್ಟ್ 12ಕ್ಕೆ 2 ವರ್ಷ ಆಗುತ್ತೆ. 2 ವರ್ಷ ಆಗುತ್ತೆ ಬ್ರೋ. ಒಳಗಡೆ ಎಲ್ಲ ರೆಸಿಡೆನ್ಷಿಯಲ್ಲ ಇಲ್ಲಿ ಇರೋದಕ್ಕೆ ಉಳ್ಕೊಳ್ಳೋದಕ್ಕೆಲ್ಲ IPD ಮತ್ತು OPD ಎರಡೂ ಇದೆ ಇಲ್ಲಿ. ಓಕೆ. ಇದೇ ಕಾಟೇಜಸ್ಸು, ಈ ಥರದ್ದು 8 ಕಾಟೇಜಸ್ ಇದಾವೆ ಸಪ್ರೇಟಾಗಿ. ಹಾಂ. ಆಮೇಲೆ ಡಿಲಕ್ಸ್ ರೂಮ್ ಇದಾವೆ, ಡಾರ್ಮೆಟ್ರಿ ಇದೆ, ಜನರಲ್ ವಾರ್ಡ್ ಇದೆ, ಎಲ್ಲ ಇದೆ. A to Z ಇದೆ. ವೆಯ್ಟ್ ಲಾಸ್ ಜರ್ನಿಗೆ ಬಂದರೆ ಒಂದು 7-8 ದಿನ ವೆಯ್ಟ್ ಲಾಸ್ ಜರ್ನಿದು ಕಂಪ್ಲೀಟ್ ಆಗಿ ವ್ಲಾಗ್ ಮಾಡ್ಬೋದು. ಹೌದು ಸರ್, ಮಾಡ್ಬೋದು. ಮಾತಾಡ್ತಾ ಇದ್ವಿ ಅದನ್ನ. ಹಾಂ. ಸೊ ಸೂನು ಯಾವಾಗ ಸ್ಟಾರ್ಟ್ ಮಾಡ್ತೀರಾ? 10ನೇ ತಾರೀಕು ಬಂದ್ಬಿಡಿ. 10ನೇ ತಾರೀಕು? ಹಾಂ. ಓಕೆ. 17ನೇ ತಾರೀಕು ಮಟ್ಟ ಇದ್ದು ಹೋಗ್ಬೋದು ನೀವು. 10 to 17. ಹಾಂ. ಓಕೆ ಬ್ರೋ. ನಾನು ಮೊನ್ನೆ ಒಬ್ರನ್ನ ಭೇಟಿ ಮಾಡಿದ್ದೆ ಬ್ರೋ. ಅವ್ರು ಏನು ಹೇಳಿದ್ರು, ಸೋಷಿಯಲ್ ಮೀಡಿಯಾ ಮೂಲಕ ಬರೀ 1 ವರ್ಷದಲ್ಲಿ 10 ಕೋಟಿ ಬಿಸ್ನೆಸ್ ಮಾಡಿದ್ದೀನಿ ಅಂದರು. ಹಾಂ. ಲೀಗಲ್ ಆಗಿ ITR ಅಲ್ಲಿ ತೋರಿಸಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಬ್ರೋ? ನಾನು ಒಂದು 4 ಇಯರ್ಸ್ ಮೇಲೆ ಆಯ್ತು ಅನ್ಸುತ್ತೆ. ಎಷ್ಟು ಸಂಪಾದನೆ ಮಾಡಿರ್ಬೋದು? ಲೀಗಲ್ ಆಗಿ ತೋರಿಸಿರೋದು? ಲೀಗಲ್ ಆಗಿ ಕಮ್ಮಿನೇ. ಲೀಗಲ್ ಆಗಿ ಅಂತಲ್ಲ ಮಾಡಿರೋದು. ಯಾಕಂದ್ರೆ ನಮ್ದು ಏನಂದ್ರೆ ಅಷ್ಟಿರ್ಬೋದು. ಏನಂದ್ರೆ ನಮ್ದು ಈ ಪ್ರಕೃತಿನೇ ಬಂದಿರೋದು ಹೆಂಗೆ ಅಂದ್ರೆ, ಈಗ ನಮಗೆ ಕಾಲೇಜಲ್ಲಾಗ್ಲಿ ಅಥವಾ ನಮ್ಮ ಸೀನಿಯರ್ಸ್ ಆಗ್ಲಿ ಅವರೆಲ್ಲ ಹೇಳೋದೇನಂದ್ರೆ ಇದು ಸೇವೆ ಅಂತಾನೆ ಹೇಳೋದು. ಈಗ ಮೆಡಿಕಲ್ ಸರ್ವಿಸ್ ಇರ್ಬೋದು, ಬಟ್ ಆಯುರ್ವೇದ ಅಂತಂದ್ರೆ ಅದು ಸೇವೆ. ಅದು ಹೆಂಗೆ ಅಂದ್ರೆ ಒಂಥರ, ಈಗ ನೀವು ನೋಡ್ರಿ ಆಯುರ್ವೇದಕ್ಕೆ ಏನಂತಾರೆ ಅಂತಂದ್ರೆ ಅದಕ್ಕೆ ಒಂದು ಪ್ರಾರ್ಥನೆ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡಕ್ಕಿಂತ ಮುಂಚೆ, ಅಲ್ವಾ? ಸೊ ಇದು ಏನಂತಂದ್ರೆ ಇಲ್ಲಿ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಮಾನವೀಯತೆ ತುಂಬಾ ಚೆನ್ನಾಗಿದೆ. ಈಗ ನೀವು ಅನುಭವಿಸಿರ್ತೀರಾ, ಈಗ ಲಾಸ್ಟ್ ವೀಕಲ್ಲೇ ಹೇಳಿದ್ರಿ. ಸೊ ಈ ತರ ನೋಡಿದಾಗ ಈ ಆಯುರ್ವೇದಿಕಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ತುಂಬಾ ಕಮ್ಮಿ. ನೀವು 100ರಲ್ಲಿ ಒಬ್ರು ಯಾರೋ ಸಿಗ್ಬೋದು ಆ ಥರ ದುಡ್ಡು ಮಾಡಬೇಕು ಅಂತ ಮಾಡೋರು. ಬಟ್ ಆಯುರ್ವೇದ ಮಾಡಬೇಕು ಅಂತ ಅವರು ಇನ್ನೂ ಒಂದು ಏನಂದ್ರೆ ಇದು ಆಗ್ಬಿಟ್ಟಿರುತ್ತೆ. ಈಗ ನೋಡ್ರಿ, ನೀವು ನಮ್ಮ ಹಿಸ್ಟ್ರಿ ನೋಡ್ಕೊಂತ ಬಂದಿದ್ದೀರಾ, ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವರಾಗೋವರೆಗೂ ಏನ್ ಕಲ್ತಿದ್ದೀರಾ ಅದನ್ನೇ ನೀವು ಪಾಲನೆ ಮಾಡ್ತಾ ಇದ್ದೀರಾ, ಅಲ್ವಾ? ಹಿಸ್ಟ್ರಿ ಏನಿದೆ ಅದನ್ನೇ. ಈಗ ನಿಮ್ನ ಕನಸಲ್ಲಿ ಎಬ್ಬಿಸ್ ಕೇಳಿದ್ರೆ ಮೊದಲನೇ ಪ್ರಧಾನಮಂತ್ರಿ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀರಾ. ಸೊ ಇನ್ನೊಬ್ರು ಯಾರೋ ಮೊನ್ನೆ ನನಗೆ ಒಂದು ಬುಕ್ಕಲ್ಲಿ ಹೇಳ್ತಾ ಇದ್ರು, ನಾ ಕಂಡ ನೆಹರು ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಹೇಳ್ತಾ ಇದ್ರು, ಆ್ಯಕ್ಚುಲಿ ಮೊದಲನೇ ಪ್ರಧಾನಿ ಬಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅಂತ. ಓಕೆ. ಅವರು ಇಂಡಿಪೆಂಡೆನ್ಸಿಗೆ ಮುಂಚೆನೇ ಡಿಕ್ಲೇರ್ ಮಾಡ್ಕೊಂಡಿದ್ರು. ಸೊ ಈ ಥರ ನೋಡಿದಾಗ ಅದು ಒರಿಜಿನಾಲಿಟಿ. ಓಕೆ, ಈಗ ನೀವೇನು ಕಲ್ತಿದ್ರೆ ಅದನ್ನೇ ಮಾಡ್ತೀರಾ. ನಮಗೇನಂದ್ರೆ ಪ್ರತಿದಿನ ಏನು ಹೇಳ್ಕೊಡ್ತಾರೆ ಅಂದರೆ, ನೀನು ಬೆಳಗ್ಗೆ ಎದ್ದೇಳಬೇಕು, ದೇವ್ರಿಗೆ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು, ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಬೇಕು. ಓಕೆನಾ? ಪೇಷಂಟ್ನ ದೇವ್ರು ಅನ್ಕೋಬೇಕು. ಈ ಥರದನ್ನ ಹೇಳ್ಕೊಡ್ತಾರೆ. ನೀವು BMS MD BASM ಅಂತ ಹೇಳಿ, ಬ್ಯಾಚುಲರ್ ಇನ್ ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಅಂತ ಹೇಳಿ. ಅಂದ್ರೆ ಈಗ ಏನಂದ್ರೆ ಪ್ರಕೃತಿ ಜೊತೆಗೇನೆ ಬದುಕುವಂಥದ್ದು. ಓಕೆನಾ? ಈ ಪ್ರಕೃತಿನ ಬಿಟ್ಟು ನಾವು ಜೀವನ ಮಾಡಕ್ ಆಗಲ್ಲ. ಇಲ್ಲ, ಈ ಪ್ರಕೃತಿನೇ ಬೇಕು ನಮಗೆ. ಹೌದು. ಎಷ್ಟೇ ಅಲೋಪತಿ ಮೆಡಿಸಿನ್ಸ್ ಬಂದ್ ಪ್ರಕೃತಿ ಇಲ್ದಲೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿ ನಡುವೆ ಇದ್ರೆ ಎಲ್ಲದು ನ್ಯಾಚುರಲ್ ಆಗಿ ಕ್ಯೂರ್ ಆಗುತ್ತೆ ಅಂತಾರಲ್ಲ, ಹಂಗೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ವಿಡಿಯೋ ಮಾಡ್ತೀನಿ. ಒಂದು ವೆಯ್ಟ್ ಲಾಸ್ ಜರ್ನಿ, ನೇಚರ್ ಕ್ಯೂರು, ಇದ್ರ ಬಗ್ಗೆ ಎಲ್ಲ ಸೀರೀಸ್ ಆಫ್ ಎಪಿಸೋಡ್ಸ್ ನನ್ನ ಫ್ಯಾಮಿಲಿ ಮ್ಯಾನ್ ಆಕರ್ಷ್ ಶರಳಕಟ್ಟ ಯೂಟ್ಯೂಬ್ ಬ್ಲಾಗ್ಸಲ್ಲಿ ಬಂದೇ ಬರುತ್ತೆ. ಸೊ ಎಲ್ಲರೂ ನೋಡ್ತಾ ಇರಿ. ಸೊ ಇವತ್ತಿನ ದಿನಚರಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಇವ್ರದ್ದು ಶೂಟ್ ಇದೆ,
ಆಯುರ್ವೇದ ಪ್ರಾಡಕ್ಟ್ಸು ಮತ್ತು ಹಾಗೆಯೇ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು. ಸೊ ಇಲ್ಲಿಂದ ಶೂಟ್ ಮುಗಿಸ್ಕೊಂಡು ಮತ್ತೆ ಎಲ್ಲ ಹೋಗ್ತೀವಿ ಅನ್ನೋದನ್ನು ಕಂಟಿನ್ಯೂ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್. ಏನು ಮಾಡ್ತಾ ಇದ್ದಾನೆ ನಮ್ಮ ಕಂದ? ಬರ್ರಿ ಮಲಗಿದಾನ ಎದ್ದಿದ್ದಾನ? ಪವನ್ ಇಲ್ಲಪ್ಪ. ಅಲ್ಲ ಓ ಅವ್ನು ಚೀಪ್ ಬೇಕು ಒಟ್ಟಿನಲ್ಲಿ ಅದನ್ನ ಇಟ್ಕೊಂಡು ಬಿಡಪ್ಪ ಸಾಕು ಕಂದ. ಆಯ್ತಾಯ್ತು ತೆಗಿಯೋಣ. ರೆಡಿ ಆಗಲಿಲ್ವಾ ನಂದು? ನೀನು ಇನ್ನು ಎಷ್ಟೊತ್ತು ಬಂದೆ? ಅರ್ಧ ಗಂಟೆ ಆಯಿತು. ಬಸ್ ಸ್ಟಾರ್ಟ್ ಮಾಡು. ಅಯ್ಯೋ ಯಾವಾಗಲೂ ಇದೆ ಅಪ್ಪ ನಿಂದು. ಟೈಮಿಗೆ ಸರಿಯಾಗಿ ಯಾವತ್ತೂ ಶುರು ಮಾಡಲ್ಲ ನೀನು. ಬಾ ನೋಡು ಅವ್ರ ಪಾಪ ಅರ್ಧ ಗಂಟೆಯಿಂದ ನಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹೊಸ ಜನ್ರೇಟ್ರು ಅದೇ ಅಂದ್ಕೊಂಡೆ ನಾನು. ಹೊಸ ಜನ್ರೇಟ್ರಲ್ಲ, ಅಶೋಕ್ ಲೈಲ್ಯಾಂಡ್ ಅದು. ಹೌದು. ಎಷ್ಟು ಬ್ರೋ ಕಾಸ್ಟು? 3.5 ಲಕ್ಷ. ಓ ಮೈ ಗಾಡ್ ಬ್ರೋ, ಇದ್ರ ಬದಲು ನೀವು ಸೋಲಾರ್ ಹಾಕ್ಸಿದ್ರೆ? ಸೋಲಾರು ಕಾಸ್ಟ್ಲಿ ಆಗುತ್ತಲ್ಲ, ಅದು ನಮಗೆ 15 KV ಜಾಸ್ತಿ ಬೇಕು ಕರೆಂಟು. ಓ ಹೌದಾ? 15 KV ಅದರಲ್ಲಿ ಪ್ರೊಡ್ಯೂಸ್ ಆಗಲ್ಲ ಸೋಲಾರ್? ಆಗುತ್ತೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಜಾಸ್ತಿ. ಬ್ರೋ ಫುಲ್ ಎಲ್ಲ ಕಡೆ CCTV ಇಟ್ಸ್ಬಿಟ್ಟಿದ್ದೀರಿ? ಹೌದು. ಮಲ್ಟಿ ಕ್ಯಾಮ್ರಾಗಳು ಇದಾವೆ. 35 CCTV ಇದಾವೆ. ಹಾಂ, ಒಳಗಡೆ ಹೋಗೋದು ಹೊರಗಡೆ ಬರೋದು ಕಾಣಿಸುತ್ತೆ. ಒಳಗಡೆ ಹಾಕಿಲ್ಲ. ಟೋಟಲ್ ಆಗಿ 35 ಇದಾವೆ ಅಡುಗೆ ಮನೆಯಲ್ಲಿ, ಅಲ್ಲಿ ಆಮೇಲೆ ಎಂಟ್ರೆನ್ಸ್ಗೆ, ಇನ್ನು ಎಂಟ್ರೆನ್ಸ್ಗೆ 2 ಬರ್ತವೆ. ಯಾರು ಬ್ರೋ ಮ್ಯಾನೇಜರ್ ಇದಕ್ಕೆ? ಪವನ್ ಅಂತ ಹೇಳಿ ಅವರು ಆಚೆ ಕಡೆ ಹೋಗಿದ್ದಾರೆ. ಇಲ್ಲ ಅವ್ರ ಡ್ರೈವರ್ ಪವನ್ ಅಂತ ಹೇಳಿ ಆಚೆ ಕಡೆ ಹೋಗಿದ್ದಾರೆ. ಬ್ರೋ ಮೈನ್ ಡಾಕ್ಟ್ರು ಮೇನ್ ಆಗಿ ಬಂದ್ಬಿಟ್ಟು ನಮಗೆ ಸಹನಾ ಅವರು. ಓಕೆ. ಇವರು ನ್ಯಾಚುರೋಪತಿ ಡಾಕ್ಟ್ರು. ಓಕೆ. ಅವರು ಇನ್ನೊಬ್ರು ಫಿಸಿಯೋಥೆರಪಿ ರಾಜ್ಕುಮಾರ್ ಅಂತ ಇದ್ದಾರೆ, ಅವರು ಬರ್ತಾರೆ. ಆಯ್ತಮ್ಮ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವಾಗಲೂ ಇವರೇ ಲೇಟು. ನಾನು ಪಾಪ ಫೀಡ್ ಮಾಡ್ತಿದ್ದೀನಿ ಅಂದ್ಬಿಟ್ರೆ ಬೆಳಗ್ಗೆ ಹೊರಟೋದು ಎಲ್ಲ ಇವರೇ ಲೇಟು ಸರ್. ನಾನು 1 ನಿಮಿಷಕ್ಕೆಲ್ಲ ರೆಡಿ ಆಗ್ತೀನಿ. ನಿಜ ಮೇಡಮ್, ನಿಜ. ಸ್ಟಾರ್ಟ್ ಮಾಡೋಣ. ಫಾಸ್ಟಾಗಿ ಯಾರೂ ರೆಡಿ ಆಗಲ್ಲ ಸರ್. ಎಲ್ಲರ ಥರ ಅಲ್ಲ ಸರ್, ನಿಜ. ಅದೇ ಮೇಡಮ್, ನಾನು ಅದನ್ನೇ ಹೇಳ್ತಾ ಇರೋದು. ನಿಜವಾಗ್ಲೂ ಏನು ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಹೆಣ್ಮಕ್ಳಷ್ಟು ಫಾಸ್ಟಾಗಿ ರೆಡಿ ಆಗೋರು ಜಗತ್ತಲ್ಲಿ ಯಾರೂ ಇಲ್ಲ. ಕರೆಕ್ಟ್. ಏನ್ರಿ ನಿಮ್ದು ಬಂದಿದ್ದ ಜಾಗದಲ್ಲೆಲ್ಲ ಕಿರಿಕಿರಿ ನಮಗೆ? ನೋಡಿ, ನಾನು ಡೌನ್ ಮಾಡ್ತಾಳೆ ನನ್ನ ಯಾವಾಗ್ಲೂ ಇವಳು. ಇವಳನ್ನ ಯಾಕಾದ್ರೂ ನಾನು ಆಂಕರ್ ಮಾಡೋದ್ನ ಡಿಜಿಟಲ್ ಮಾಧ್ಯಮಕ್ಕೆ ಗೊತ್ತಿಲ್ಲ. ಓ, ಬರೀ ಆಂಕರ್ ಅಷ್ಟೇನಾ ಅವರು? ಆಂಕರ್ ಅಷ್ಟೇ ಆಕೆ, ಆಂಕರ್ ಅಷ್ಟೇ ಬ್ರೋ. ಇಫ್ ಐ ಆಮ್ ನಾಟ್ ದೇರ್, ಡಿಜಿಟಲ್ ಮಾಧ್ಯಮ ಇಸ್ ನಾಟ್ ದೇರ್ ಅಷ್ಟೇ. ಓಕೆ, ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪ್ರಾಡಕ್ಟ್ಸ್ಗಳು ರೆಡಿ ಇದೆ. ಆ ಪ್ರಾಡಕ್ಟ್ಸ್ಗಳನ್ನ ಬಳಸಿ ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋಂತಹ ತೋಟನೂ ಕೂಡ ನಿಮ್ಮ ಕಣ್ಮುಂದೆ ಇದೆ. ಓಕೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬಗ್ಗೆ ಇವರು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಹೇಗೆ ಫಲವತ್ತತೆಯಾಗಿ ಫಸಲನ್ನು ತೆಗಿಬೇಕು ಅನ್ನೋದು ಇವರು ಒಂದು ಕಾನ್ಸೆಪ್ಟು ಅಲ್ವಾ ಸರ್? ಏನು ಬಾಡಿ ಲೋಷನ್ ಹಚ್ಕೊತಾ ಇದೆಯಾ? ಹಾಂ, ಬಾಡಿ ಲೋಷನ್ ಹಚ್ಕೊತಾವಳೆ ನೋಡಿ ಶೂಟಿಂಗಿಗೆ ಮುಂಚೆ. ಏನಮ್ಮ? ನನಗೆ ಕಿಸ್ ಕೊಟ್ಟಿದ್ದಾರೆ ಬಾಯ್ ಫ್ರೆಂಡ್ಸ್ ಎಲ್ಲ. ಹೆಂಗೆ ಕಿಸ್ ಕೊಟ್ಟಿದ್ದಾವೆ ಬೇಬಿ? ಹೌದೌದು. ಈ ಕಡೆ ಕೈ ತೋರಿಸು. ಯಪ್ಪ ದೇವ್ರೆ, ಈ ರೇಂಜಿಗೆ ಕಡಿಸ್ಕೊಂಡಿದ್ಯಲ್ಲಮ್ಮ. ಮುಖ ಹಣೆ ಮೇಲೆ ನೋಡು, ಹಣೆ ಮೇಲೆ ಹೆಂಗಾಗಿದೆ. ಹೌದು, ಕೆಲಸದಲ್ಲಿ ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ. ನಾವು ತೋಟಕ್ಕೆ ಹೋಗ್ತೀವೋ, ಬೆಟ್ಟ ಹತ್ತೀವೋ, ಅಥವಾ ನದಿಲ್ ಧುಮುಕ್ತೀವೋ. ಹೌದೌದು, ಆ ಬಿಲ್ಡಪ್ ಎಲ್ಲ ಸಾಕು. ಏನಾದರೂ ಆಗ್ಬಿಟ್ರೆ ಅವಾಗ ಹಿಂಗೆಲ್ಲ ಬಿಲ್ಡಪ್ ಕೊಡೋದು ವಿಡಿಯೋದಲ್ಲಿ, ಆಮೇಲೆ ಏನಾನ ಆದಾಗ ಅನುಭವಿಸೋದು. ಆ್ಯಕ್ಚುಲಿ ಸ್ನೇಹಿತರೆ, ಇಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಒಳಗಡೆ. ಆ್ಯಕ್ಚುಲಿ ಇವ್ರದ್ದೇ ತೋಟ. ಈ ತೋಟದ್ದು ಫಸಲೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇವರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬೆಳೆ ಬಂದಿತ್ತು. ಸೊ ಹಂಗಾಗಿ ಒಳಗಡೆ ಹೋಗಿ ಶೂಟ್ ಮಾಡ್ತಾಯಿದ್ವಿ. ಮಗುನಂತೂ ನೋಡ್ಕೊಳ್ಳೋಕ್ಕೆ ನಮ್ಮ ಹುಡುಗನ ನಿಲ್ಲಿಸಿದೆ. ನೋಡ್ಕೊಳಪ್ಪ 1 ನಿಮಿಷ ಅಂತ ಅಂದ್ಬಿಟ್ಟು. ಅದಕ್ಕೆ ನಂದಿನಿನ ಶೂಟಿಂಗಿಗೆ ಕರ್ಕೊಂಡೋದ್ರೆ ಒಳಗಡೆಗೆ ಈ ರೇಂಜಿಗೆ ಕಚ್ಚಾಕ್ಬಿಟ್ಟಿದ್ದಾವೆ ಸೊಳ್ಳೆಗಳು. ಕೆಂಪಗಾಗ್ತಾಯಿದೆ. ನಾನು ನೋಡಿ ಅದಕ್ಕೆ ಸೇಫರ್ ಸೈಡಿಗೆ ಫುಲ್ಲು ಕ್ರೀಮ್ ಮೇಲೆ ಹಚ್ಕೊಂಡು ಶೂಸೆಲ್ಲ ಹಾಕ್ಕೊಂಬಿಟ್ಟೆ, ಏನಾದರೂ ಆಗೋಗಲಿ ಅಂತ. ಬ್ರೋ ಹಿಂಗಾದ್ರೆ ಹೆಂಗೆ ಬ್ರೋ ನೀವು? ಹಾಂ, ಕ್ರೀಮ್ ತಗೊಳ್ಳಿ. ಮಧ್ಯಾಹ್ನ ಊಟದ ಟೈಮ್ ಆಯಿತು, ಆದರೆ ಶೂಟಿಂಗ್ ಇನ್ನೂ ಮುಗಿಸಿಲ್ಲ ನಂದಿನಿ. ಬರೀ 3 ವೀಡಿಯೋ ಮಾಡಿರೋದು, ಇನ್ನೂ 3 ವೀಡಿಯೋ ಮಾಡಬೇಕು. ಆದರೂ ನಮ್ಮನ್ನು ಗೋಳೆ ಕೊಡೋದು ಬಿಡಲ್ಲ. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಏನು ಹೇಳಿದ್ರು ಕೇಳಲ್ಲ. ಆದರೆ ಅವರಿಗೆ ಯಾವಾಗ ಜ್ಞಾನೋದಯ ಆಗುತ್ತೆ ಅವತ್ತು ಸ್ಟಾರ್ಟ್ ಮಾಡ್ಕೋತಾರೆ. ಟೈಮಿಗೆ ಸರಿಯಾಗಿ ಊಟ ಮಾಡ್ತೀರಾ, ನಮಗೂ ಹಿಂಸೆ ಕೊಡ್ತೀರಲ್ಲ ಅಂತ. ಇನ್ನೂ 12:30 ಬಾಡಿಗೆ ತಕ್ಕನಾಗಿ ಇವ್ರಿಗೆ ಹಸುವಾಗುತ್ತೆ. ಹಂಗಂತ ಹೇಳ್ಬಿಟ್ಟು ಇವ್ರಿಗೆ ಹಸುವಾದಾಗ ನಮ್ಗೆ ಬೆಳಗ್ಗೆ 2 ದೋಸೆ ಕೊಟ್ಟಿದ್ದು, ಅದು 2 ಬ್ಲೂಬೆರಿ ಕೊಟ್ಬಿಟ್ಟು 2 ಇದು ಮಿಲೆಟ್ ದೋಸೆ ಕೊಟ್ಬಿಟ್ರು. 2 ಪೀಸ್ ಬ್ಲೂಬೆರಿ ಹೆಂಗೆ ತಡ್ಕೊಳ್ಳುತ್ತೆ ಮಧ್ಯಾಹ್ನದವರೆಗೂ? ಆಗಲ್ಲ ಅಲ್ವಾ ನೋಡಿ. ಸೊ ಇವಾಗ ಒಳ್ಳೆ ಹೋಟ್ಲಿಗೆ ನ್ಯಾಚುರಲ್ ಫುಡ್ ಸಿಗೋ ಹೋಟ್ಲು ಕರ್ಕೊಂಡು ಹೋಗ್ಬೇಕು ನೀವು ನಮ್ಮನ್ನ. ಬರೀ ಸರ್.
ಹೌದು ಟೈಮ್ ತಿಂತಾರೆ, ಹೌದು ತಿಂತಾರೆ, ಈ ತರ ಎಲ್ಲ ಅನ್ಕೊಂತಾರೆ. ಹಾಂ ನಮ್ಮ ಪರಿಸ್ಥಿತಿ ಇಲ್ಲಿ ಹೆಂಗೆ ಅಂದ್ರೆ ಪಿಕ್ಚರ್ ಬಿಟ್ಟಿರುತ್ತೆ. ಅಲ್ಲ ಅವ್ರು ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗಲ್ಲ, ಭಾಳ ಕಮ್ಮಿ. ನೋಡಿ ಫ್ರೆಂಡ್ಸ್, ಹೊಟ್ಟೆ ಹಸ್ತ ಮೇಲೆ ಇವಳು ಊಟಕ್ಕೆ ಕರ್ಕೊಂಬಂದಿದ್ದಾಳೆ. ಹರಿಗೋವಿಂದ ದಾಸ್ ಶುದ್ಧ ಸಸ್ಯಾಹಾರಿ ಹೋಟ್ಲಿಗೆ ಬಂದಿದ್ದೀವಿ ಇವತ್ತು. ಇದರಿಂದ ಫಾರ್ಮ್ ಹೌಸಿಂದ ಇಲ್ಲಿಗೆ ಊಟಕ್ಕೆ ಬರ್ಬೇಕಂದ್ರೆ ಎಷ್ಟೊತ್ತಾಗುತ್ತೆ? 6 ಕಿಲೋಮೀಟರ್. ಹೆಚ್ಚು ಕಡಿಮೆ 6 ಕಿಲೋಮೀಟ್ರ್ ಬಂದಿದ್ದೀವಿ ಸ್ನೇಹಿತರೆ. ಇವಾಗ ಇಲ್ಲಿಗೆ ಬನ್ನಿ, ಪಾಪನ ಕರ್ಕೊಂಡು ಜೊತೆಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಇದು ಮೈಸೂರು ಔಟ್ಸ್ಕರ್ಟು ರೋಡ್ ಅಂತಾರಲ್ಲ, ಮೋಸ್ಟ್ಲಿ ಅದೇ ಇರಬೇಕಿದು, ರಿಂಗ್ ರೋಡು. ಬ್ರದರ್, ಇದು ರಿಂಗ್ ರೋಡಾ? ಸೊಳ್ಳೆ ಕಡ್ದಿದೆ ಅಂತೂ ಇಂತೂ ಪಾಪುಗೆ. ಬನ್ನಿ ಊಟಕ್ಕೆ ಹೋಗೋಣ. ಬಾಳೆ ಎಲೆ ಊಟ ಮಾಡೋಣ ಬ್ರೋ ಇವತ್ತು. ಇಮೇಜಲ್ಲಿ ತೋರಿಸಿದಷ್ಟು ವೆರೈಟಿ ಇರಲ್ಲ. ಹೌದಾ? ಇಲ್ಲ, ಇರಲಿಲ್ಲ ಅಂದರೆ ಬಿಲ್ಲೇ ಕೊಡಲ್ಲ. ನಾನು ಅದು ಫೋಟೋ ನೋಡಿನೇ ಬಂದಿದ್ದು ಊಟಕ್ಕೆ ಅಂತೀನಿ. ಬ್ರೋ ಒಳ್ಳೆ ಬಾಳೆದೆಲೆ ಊಟ ಬ್ರೋ. ನೋಡಿ, ಇವಳು ಊಟ ಮಾಡೋದು ಬಿಟ್ಬಿಟ್ಟು ವೀಡಿಯೋ ಕಾಲಲ್ಲಿ ಮಾತಾಡ್ತು ನಿಂತ್ಕೊಂಡವಳೆ. ಮುಗೀತು, ಫೋನಲ್ಲಿ ಮುಳುಗ್ಬಿಡ್ತೀಯ ಕಣೆ ಆತಗೆ. ಬಿಂದು ಮೇಡಮ್ ಕಾಲ್ ಮಾಡಿದ್ದು. ಒಳ್ಳೆ ಬಾಳೆದೆಲೆ ಊಟ ಕೊಡಿಸ್ತಾ ಇದ್ದಾರೆ. ಗೌಲಿ ಪಾಯಸ, ಚಟ್ನಿ, ಉಪ್ಪಿನಕಾಯಿ, ವಾಟರ್ ಬಾಟಲು. ಮೇಡಮ್, ನಾನಲ್ಲಿ ಫೋಟೋದಲ್ಲಿ ನೋಡಿದ್ನಲ್ಲ, ಅಷ್ಟು ಕೊಡ್ತೀರಾ ತಾನೇ? ಹಾಂ, ಅಷ್ಟು ಕೊಡಲಿಲ್ಲ ಅಂದರೆ ನಾನು ಬಿಲ್ ಕೊಡಲ್ಲ, ಈಗಲೇ ಹೇಳಿದ್ದೀನಿ. ಏನು ಮೇಡಮ್, ಊಟ ಆಯಿತಾ? ಚೆನ್ನಾಗಿತ್ತಾ ಮೇಡಮ್? ಹೇಗಿತ್ತು? ಸೂಪರ, ಬೊಂಬಟಾಗಿತ್ತು ಬಾಳೆದೆಲೆ ಊಟ. ಸಂತೃಪ್ತ ಹೋಗಿ ಜಿ, ಚಲೋ ಅಂದರ್ ಚಲ್ತೆ. ಊಟ ಏನೋ ಚೆನ್ನಾಗಿತ್ತು, ಆದರೆ ಐಟಮ್ಸ್ ಕಡಿಮೆ ಇತ್ತು. ಅವರು ಫೋಟೋದಲ್ಲಿ ತೋರಿಸಿದಷ್ಟು ಐಟಮ್ಸ್ ಹಾಕಲಿಲ್ಲ. ಆಕ್ಚುಲಿ ಯಾರು ಬೀಡ ತಿಂದಿಲ್ಲ ಅನ್ಸುತ್ತೆ, ನಾನೇ ತಿಂದಿದ್ದೆ ಬೀಡ. ಇನ್ನೊಂದು ಇಟ್ಕೊಂಡ್ಬಂದಿದ್ದೀನಿ ಬೀಡ. ಕಳ್ಳಿ ನೀವು ಬಿಟ್ಟು ಬಂದಿದ್ರಲ್ಲ, ಅದು ಯಾಕೆ ಫುಡ್ಡನ್ನು ವೇಸ್ಟ್ ಮಾಡಬೇಕು ಅಂತ ಮಾಡಿದ್ರಿ. ನನ್ನ ಬಾಳೆದೆಲೆ ನೀವು ನೋಡಿದ್ರ, ನಾನು ಒಂದು ಬಿಟ್ಟಿಲ್ಲ, ಉಪ್ಪಿನಕಾಯಿ ಬಿಟ್ರೆ. ನೋಡಿ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಸರು. ವಾವ್ ಸ್ನೇಹಿತರೆ, ನೀವೇನಾದರೂ ಬೆಂಗಳೂರು ಔಟ್ಸ್ಕರ್ಟಿಂದ ಬಂದು ಮೈಸೂರಲ್ಲಿ ಏನಾದರೂ ಒನ್ ಡೇ ಪಿಕ್ನಿಕ್ಕೋ ಅಥವಾ ಝೂನೋ ಏನೋ ನೋಡೋಕೆ ಬಂದಿರ್ತೀರಾ ಅಂದರೆ ಮಾಡಬೇಡಿ, ಸ್ಟ್ರೈಟ್ ಅವೇ ಹರಿ ಗೋವಿಂದ ದಾಸ್ ಶುದ್ಧ ಸಸ್ಯಾಹಾರಿ ಹೋಟೆಲ್. ತುಂಬಾ ಚೆನ್ನಾಗಿದೆ ಹೋಟ್ಲು, ಹೈಜೀನ್ ಆಗಿದೆ. ಅದರಲ್ಲೂ ಬನಾನಾ ಲೀಫ್ ಮೀಲ್ಸ್ ಅಂತೂ ಎಕ್ಸಲೆಂಟು, ಚೆನ್ನಾಗಿದೆ. ಔಟ್ ಆಫ್ 10 ಫುಡ್ ರೇಟಿಂಗ್ ಒಂದು 7 ಕೊಡ್ಬೋದು. ಏನು ಸಕ್ಕತ್ತಾಗಿರೋ ಹೋಟೆಲ್, ಎಕ್ಸ್ಟ್ರೀಮ್ ಲೆವೆಲ್ ಫುಡ್. ಈಗ ಸದ್ಯ ಮೈಸೂರಲ್ಲಿ ಒಂದು 4-5 ಹೋಟ್ಲಲ್ಲಿ ಊಟ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಇದೇ ಚೆನ್ನಾಗಿ, ನಾನ್ ವೆಜ್ ಇಲ್ಲ, ಶುದ್ಧ ಸಸ್ಯಾಹಾರಿ, ಕ್ಲೀನಾಗಿ ಮೇಂಟೈನ್ ಮಾಡಿದೆ. ಹರಿ ಗೋವಿಂದ ಸಸ್ಯಾಹಾಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಊಟ ಮಾಡಿ. ನಿಂದು ಎಲ್ಲ ಬರೀ ಇದೇ ಆಗೋಯ್ತು. ಸ್ಲಿಪ್ಪರ್ ಬಿದ್ದಿದೆ, ನಾನೇ ಎತ್ಕೊಡ್ಬೇಕು. ಎತ್ಕೋ. ಥ್ಯಾಂಕ್ ಯು, ಪ್ರೀತಿಯಿಂದ ತಕ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓ ಥ್ಯಾಂಕ್ ಯು. 4 ಊಟ ಮಾಡಿದ್ದೀವಿ. ಸಫಾರಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಬಾಸ್ದು ಕಾರು, ಸಫಾರಿ ಕಾರು. ಬಸ್ ಹೆಂಗಿದೆ ಬಸ್? ಕಾರ್ ಚೆನ್ನಾಗಿರುತ್ತೆ. ಕಾರಿನ ಬಗ್ಗೆ ಹೇಳ್ಬೇಕಾ, ಏನು ಊಟದ ಬಗ್ಗೆ ಹೇಳ್ಬೇಕಾ? ಓ ಆಪ್ಷನ್ ಬಿ ಬಾಸ್ ಅತ್ತಗೆ ನೋಡಿ, ಅದಕ್ಕೆ ಅವ್ರನ್ನ ಬಾಸ್ ಅನ್ನೋದು. ನಮ್ಮ ಫೈನಾನ್ಷಿಯರು ಅವರು. ಹಾಂ ಮೇಡಮ್, ಅಂದ್ರೆ ಹಂಗಿಲ್ಲ, ಒಂದು ಊಟಕ್ಕೆ ಇಷ್ಟ ನನಗೆ. ಐ ಥಿಂಕ್ 260 to 270 ಒಂದು ಅನ್ಸುತ್ತೆ. 260 ರೂಪೀಸ್ ಒಂದು ಊಟ ಕಣೆ. ಈಗ ತಾನೇ ಊಟ ಮುಗಿಸ್ಕೊಂಡು ಮತ್ತೆ ಶೂಟ್ಗೆ ಬಂದ್ವಿ. ಆರ್ಚ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಹೊಸದಾಗಿ ಅಲ್ವಾ, ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದರ ಓಪನಿಂಗ್ ಸೆರೆಮನಿಗೆ 100% ಬರ್ತೀನಿ, ಇನ್ನೊಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಇದು ಹೈವೇ ಪಕ್ಕದಲ್ಲೇ ಇದೆ ನೋಡಿ, ರಾಜ್ಕಮಲ್ ಎಸ್ಟೇಟ್ ಅಂದ್ಬಿಟ್ಟು. ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ ಇದು, ಮೈಸೂರು ಬನ್ನೂರು ಮೈನ್ ರೋಡು. ಬೆಳಗಿಂದ ಒಂದು ಶೂಟ್ ಮುಗಿಸ್ಕೊಂಡು ಇವಾಗ 2ನೇ ಶೂಟ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಮತ್ತೆ ರೆಡಿ ಆಗ್ತಾ ಇದ್ದೇನೆ ನಮ್ಮ ಹುಡುಗ ಶೂಟಿಂಗಿಗೆ ಫುಲ್ಲು ಕಂಪ್ಲೀಟಾಗಿ. ಪಾಪು ಏನು ಮಾಡಿ, ಪಾಪು ಮಲಗಿಬಿಟ್ಟಿದ್ದಾನೆ. ಸೊ ನಾವು ಶೂಟ್ ಮಾಡಬೇಕಾಗಿರೋ ಮತ್ತೊಂದು ಲೊಕೇಶನ್ ಬಂದುಬಿಟ್ಟು ವಿಜಯನಗರ, ಮೈಸೂರು. ನಂದು ನಿನಗೆಲ್ಲ ಗೊತ್ತಾ ಲೊಕೇಶನ್ಸು ಮೈಸೂರಲ್ಲಿ? ಸ್ವಲ್ಪ ಗೊತ್ತಾ? ಓಕೆ, ಸೊ ಬನ್ನಿ ಇವಾಗ ಇನ್ನೊಂದು ಶೂಟ್ ಮುಗಿದ್ಮೇಲೆ ನಾನು ಬ್ಯಾಂಗ್ಳೂರ್ಗೆ ಇಲ್ಲಿಂದ ಟ್ರಾವೆಲ್ ಮಾಡೋದು. ಸೊ ಆಲ್ಮೋಸ್ಟ್ 1 ದಿನ ಕಂಪ್ಲೀಟ್ ಆಗಿದೆ ಇವತ್ತು. ನಾವು ಇವತ್ತು ಶೂಟ್ ಮಾಡ್ತಿದ್ದೀವಲ್ಲ ಲೊಕೇಶನ್ನು. ಸೊ ಲೊಕೇಶನ್ ಬಂದುಬಿಟ್ಟು ಅರುಣ್ ಸರ್ ಅಂತ ಹೇಳಿ ಇವ್ರ ಹೆಸರು. ಸೊ ಅವರು ಅವ್ರ ವೈಫು ಆರ್ಗ್ಯಾನಿಕ್ ಸೋಪ್ಸನ್ನು ಮಾಡ್ತಾರೆ. ಸೊ ಆ ಸೋಪ್ಸನ್ನು ಶೂಟ್ ಮಾಡಲಿಕ್ಕೆ ಬಂದಿದ್ದೇವೆ ನಾವು ಇವತ್ತು. ನೋಡಿ ಈ ಥರ ಇರುತ್ತೆ ಡಿಟರ್ಜೆಂಟ್ಸ್. ನಮಸ್ತೆ ಮೇಡಮ್, ಬರಲಿಲ್ವಾ ಸರ್? ಹಾಂ, ಬರ್ತಾ ಇದ್ದಾರಾ ಸರ್? ನೀವು ಹೇಳಲೇ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇನ್ಫೋಸಿಸಲ್ಲಿ. ಹಾಂ, ಓ ಮೈ ಗಾಡ್. ಓಕೆ, ಇರಲಿ. ಓನರ್ ಇವರಾ? ಮೇಡಮಾ ನಮಸ್ಕಾರ ಮೇಡಮ್.
ನಮಸ್ಕಾರ. ಬನ್ನಿ, ಇವಾಗ ಡಿಜಿಟಲ್ ಮಾಧ್ಯಮ ಚಾನಲ್ಗೆ ಶೂಟ್ ಮಾಡ್ತಾ ಇರೋದು ಬಿಹೈಂಡ್ ದ ಸೀನ್ಸು ನೋಡ್ತಾ ಇದ್ದೀರಲ್ಲ. ಇವತ್ತು ಮೈಸೂರಲ್ಲಿ 3ನೇ ಶೂಟು. ಸೊ ಕಂಪ್ಲೀಟಾಗಿ ಈ ಶೂಟ್ನ ಮುಗಿಸ್ಕೊಂಡಿದ ನಂತರ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ತೀವಿ ನಾವು. ಪಾಪುನ ಎಲ್ಲಿರಿಸ್ತೀರಾ ಇವಾಗ? ಪಾಪುನ ಎಲ್ಲಿರಿಸ್ತೀರಾ? ಇದು ಕ್ಲೋಸ್ಡ್ ಏರಿಯಾ ಅಲ್ವಲ್ಲ ನನ್ನ ಕಂದಮ್ಮ? ಚಿನ್ನಮ್ಮು ನಿದ್ದೆ ಫುಲ್ಲು ಸ್ಮೈಲು ನಿದ್ದೆ. ಎಲ್ಲಿರ್ಸೋದು ನಮ್ಮ ಚಿನ್ನಮ್ಮನ? ಸ್ನೇಹಿತರೆ, ಫೈನಲಿ 3ನೇ ಶೂಟಿಗೆ ಬರೋ ಅಷ್ಟಕ್ಕಂತೂ ನನಗಂತೂ ಫುಲ್ಲು ಸುಸ್ತಾಗಿತ್ತು. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ, ಒಂದು ದಿನದಲ್ಲಿ ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಮಾಡಿ, ಅದು ಅಲ್ಲದೆ ಗಂಟೆಗಟ್ಟಲೆ ಮಧ್ಯಾಹ್ನದವರೆಗೂ 3 ಗಂಟೆವರೆಗೂ ನಿಂತ್ಕೊಂಡು ಶೂಟ್ ಮಾಡಿದ್ಮೇಲೆ ಎನರ್ಜಿ ಯಾವ ಲೆವೆಲಿಗೆ ಡೌನ್ ಆಗಿರುತ್ತೆ ಅಂತ. ಸೊ ಇದು 3rd ಶೂಟ್ ಆಗಿರೋದ್ರಿಂದ ನನ್ನ ಎನರ್ಜಿ ಫುಲ್ಲು ಬಿದ್ದೋಗಿತ್ತು. ಹಾಗೂ ಮ್ಯಾನೇಜಬಲ್ ಆಗಿ ಇಟ್ಕೊಂಡು ಕಂಪ್ಲೀಟಾಗಿ ಇವರು ಯಾವ ರೀತಿ ಹರ್ಬಲ್ ಸೋಪನ್ನು ಆರ್ಗ್ಯಾನಿಕ್ ರೀತಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಡ್ ವಿಡಿಯೋ, ಪ್ರೊಡಕ್ಷನ್ ವಿಡಿಯೋ ಮತ್ತು ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ವಿಡಿಯೋನ ಮಾಡಿದ್ದೀವಿ. ಸ್ನೇಹಿತರೆ, ನೀವು ಇಲ್ಲೇನು ಸೋಪ್ ನೋಡ್ತಾ ಇದ್ದೀರಾ, ಇದು ಬಲ್ಕ್ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಇವರು. ಸೊ ಇದು ಒಂದೇ ಒಂದು ಮಿಷಿನನ್ನು ಇಟ್ಕೊಂಡು ಇವರು ಇಷ್ಟೊಂದು ಸೋಪ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರೂ ಸೇರಿಕೊಂಡು ಈ ಒಂದು ಚಿಕ್ಕ ಯೂನಿಟ್ನ ಮೈಸೂರಲ್ಲಿ ನಡೆಸ್ತಾ ಇದ್ದಾರೆ. ಇವ್ರಿಗೆ ಬಲ್ಕ್ ಆರ್ಡರ್ಸು ಅಥವಾ ಯಾರಾದರೂ ಆರ್ಗ್ಯಾನಿಕ್ ಸೋಪ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಖರೀದಿ ಮಾಡಬೇಕು ಅಂತ ಅಂದರೆ ದಯವಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಡಿಜಿಟಲ್ ಮಾಧ್ಯಮದಲ್ಲಿ ಕಂಪ್ಲೀಟಾಗಿ ಇವ್ರ ಬಗ್ಗೆ ವಿಡಿಯೋ ಇರೋದು. ಅಷ್ಟೇ ಅಲ್ಲ, ಇವ್ರದ್ದೊಂದಷ್ಟು ಪ್ರಾಡಕ್ಟ್ಸ್ ಇದೆ ಯೂನಿವರ್ಸಲ್ಲಿ. ಸೊ ಇವ್ರದ್ದು ಕೇರಾಮೃತ ಅಂತ ಪ್ರಾಡಕ್ಟ್ ಇದೆ, ಅದ್ರ ಜೊತೆ ಬೇರೆ ಬೇರೆ ರೀತಿಯಾದ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇನ್ನು ಇನಿಷಿಯಲಿ ಸ್ಟಾರ್ಟಪ್ ಆಗಿರುವಂತಹ ಒಂದು ಬಿಸ್ನೆಸ್ ಸೆಂಟರ್ ಇದು. ಮುಂದೆ ಒಂದು ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಇವ್ರದ್ದು ಬಿಸ್ನೆಸ್ ರನ್ ಆಗುತ್ತೆ 100%. ಯಾಕೆಂದರೆ ಪ್ರಾಮಾಣಿಕವಾಗಿ ಒಳ್ಳೆ ಜೆನ್ಯೂನ್ ಪ್ರಾಡಕ್ಟ್ಸ್ಗಳನ್ನ ಇವ್ರು ಕೊಡ್ತಾ ಇರೋದಕ್ಕೋಸ್ಕರ ನಾನು ಕೂಡ ನನ್ನ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಡಿಜಿಟಲ್ ಮಾಧ್ಯಮದಲ್ಲಿ ಯೂನಿವರ್ಸಲ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ. ಸೊ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೋಪ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಂದರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದರಲ್ಲಿ ನೂಡಲ್ಸ್ ಅಂತ ಬರುತ್ತೆ. ಸೊ ಈ ನೂಡಲ್ಸ್ ಅನ್ನೋದು ಮಲೇಷ್ಯಾದಿಂದ ಬರುವಂತಹ ಪ್ರಾಡಕ್ಟು. ಇದನ್ನು ನೂಡಲ್ಸ್ ಅಂತಾರೆ. ಇದರಿಂದನೇ ಸೋಪು ತಯಾರಾಗುತ್ತೆ. ಸೊ ಇದನ್ನು ತಗೊಂಡು ಬಂದು ಕಂಪ್ಲೀಟಾಗಿ ಈ ಮಿಷಿನನ್ನು ಒಳಗಡೆ ಹಾಕ್ತಾರೆ. ಈ ಮಿಷಿನ್ ಒಳಗಡೆ ಹಾಕಿ ಅದು ಮಿಕ್ಸ್ ಆಗಿ ಎಲ್ಲ ಇಲ್ಲಿಂದ ಆಚೆ ಬರುತ್ತೆ. ಆಚೆ ಬಂದ ನಂತರ ಇದು ಮತ್ತೆ ನೂಡಲ್ಸ್ ಆಗುತ್ತೆ ಈ ರೀತಿ ಗರಿಯಾಗಿ. ಈ ನೂಡಲ್ಸ್ ಇಲ್ಲಿಂದ ಆಚೆ ಬಂದ ಮೇಲೆ ಈ ರೀತಿಯಾದಂಥ ಒಂದು ಬಾರ್ ಆಗುತ್ತೆ, ಸೋಪ್ ಆಗುತ್ತೆ ಆ್ಯಕ್ಚುಲಿ. ಸೊ ಈ ಸೋಪ್ ಏನಾಗುತ್ತಲ್ಲ, ಈ ಸೋಪನ್ನು ಕಟ್ ಮಾಡ್ತಾರೆ. ಈ ಬಾರನ್ನು ನೋಡಿ ಇಲ್ಲಿ ಕಟ್ ಮಾಡ್ತಾ ಇದ್ದಾರಲ್ಲ, ಈ ರೀತಿ ಕಟ್ ಮಾಡ್ತಾರೆ. ಕಟ್ ಮಾಡಿದಂಥ ಬಾರನ್ನು ತೊಗೊಂಡು ಬಂದು ಕಂಪ್ರೆಸ್ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಎತ್ತಿ ಮೇಡಮ್, ಅದು ಕಂಪ್ರೆಸ್ ಆಯಿತು ನೋಡಿ. ಕಂಪ್ರೆಸ್ ಆಗಿ ಸೋಪ್ ಈ ಥರ ಆಚೆ ಬರುತ್ತೆ. ಸಿಂಗಲ್ ಪೀಸಿಂದ ಹಿಡಿದು ಬಲ್ಕ್ ಆರ್ಡರ್ಸು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ನೀವು ಇವ್ರ ಹತ್ರ ಬಂದು ತೊಗೊಳ್ಬೋದು, ಪರ್ಚೇಸ್ ಮಾಡ್ಬೋದು. ಇನ್ನು ಸೋಪು ಪ್ರೆಸ್ಸಿಂಗ್ ಆಯಿತು. ಆ ಸೋಪ್ ಪ್ರೆಸ್ಸಿಂಗ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿಟ್ಟಿರುವಂತಹ ಒಂದು ಕಂಪ್ರೆಸಿಂಗ್ ಮಿಷಿನ್ನು. ಈ ಕಂಪ್ರೆಸಿಂಗ್ ಮಿಷಿನಿಂದ ಅಲ್ಲಿ ಕಂಪ್ರೆಸ್ ಆಗಿ ಸೋಪು ಆಚೆ ಬರುತ್ತೆ. ವೆರೈಟೀಸ್ ಆಫ್ ಸೋಪ್ ಅವೈಲೇಬಲ್ ಇದೆ. ಅದರಲ್ಲಿ ಒಂದು ಮಲ್ತಾನಿ ಮಿಟ್ಟಿ ಅಂತ ಹೇಳಿ. ಸೊ ಮಲ್ತಾನಿ ಮಿಟ್ಟಿ ವೆರೈಟಿ ಹ್ಯಾಂಡ್ಮೇಡ್ ಸೋಪ್ ಇದು. ಸೊ ಹ್ಯಾಂಡ್ಮೇಡ್ ಸೋಪ್ನ ಒಂದು ಸಲ ತರಿಸ್ಕೊಂಡು ಟ್ರೈ ಮಾಡಿ. ಸೊ ಇದು ಬಿಟ್ಟರೆ ಗ್ರಾಮ್ ಫ್ಲೋರ್ ಸೋಪ್ ಕೂಡ ಅವೈಲೇಬಲ್ ಇದೆ. ಸೊ ಇವ್ರದ್ದೇ ಆದಂಥ ಒಂದು ಒರಿಜಿನಲ್ ಬ್ರ್ಯಾಂಡ್ ಸೋಪು ಅಂತ ಅಂದರೆ ಯೂನಿವರ್ಸ್ನ ಅವರಂಪೋ ಸೋಪ್ ಅಂತ ಹೇಳಿ. ಸೊ ಇದೇನು ಅಂತಂದರೆ ನಮ್ಮ ಹಳ್ಳಿಗಳಲ್ಲಿ ತಂಗಡಿ ಹೂ ಅಂತ ಬೀಳುತ್ತೆ. ಸೊ ಇದು ಎಲ್ಲ ಕಡೆ ನೀವು ನೋಡಿರ್ತೀರ, ಹಳ್ಳ ದಿಣ್ಣೆ ಅಥವಾ ಏರಿ ಮೇಲೆ ಎಲ್ಲ ಕಡೆ ಈ ಹೂವು ನೀವು ನೋಡಿರ್ತೀರ. ಈ ಹೂವಿನಲ್ಲಿ ಮಾಡಿರುವಂತಹ ಫಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇವರೇನೆ. ಸೊ ಹಾಗಾಗಿ ಏನದು ಆರ್ಗ್ಯಾನಿಕ್ ಲಿಪ್ಸ್ಟಿಕ್ಕಾ? ಲಿಪ್ ಬಾಮ್, ಬೀಟ್ರೂಟ್. ಓ, ಬೀಟ್ರೂಟ್ದು ಲಿಪ್ ಬಾಮ್ ಮಾಡಿದ್ದಾರೆ. ಏನೇನೋ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನೋಡಬೇಕಂದ್ರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಚೆಕ್ಔಟ್ ಮಾಡಿ. ಯೂನಿವರ್ಸ್ ಕಂಪ್ನಿಯಿಂದ ಬಂದಿರುವಂಥ ನಂದಿನಿ ಗಿಫ್ಟ್ಸ್ ನೋಡಿ, ಇಷ್ಟು ಕೊಟ್ಟಿದ್ದಾರೆ ಐಟಮ್ಸ್ ಶೂಟಿಂಗ್ ಮುಗಿದ್ಮೇಲೆ ಫ್ರೀಯಾಗಿ. ಓ, ಹೆವಿ ಡವ್, ಇದೆಲ್ಲ ಡವ್ ಪರ್ಚೇಸ್ ಮಾಡಿದ್ವಿ. ಸೊ ಇವ್ರದ್ದು ಬೇಬಿ ಇರೋದ್ರಿಂದ 2 months ಬೇಬಿ ಇರೋದ್ರಿಂದ ಬೇಬಿ ಆಯಿಲ್ ಕೊಟ್ಟಿದ್ದೀವಿ, ಸೋಪ್ ತಗೊಂಡಿದ್ದೀನಿ, ಬೇಬಿ ಸೋಪ್ ಕೊಟ್ಟಿದ್ದೀವಿ. ಎಲ್ಲ ತೊಗೊಂಡಿದ್ದಾರೆ. ಬೇಬಿ ಸೋಪು, ಬೇಬಿ ಆಯಿಲು, ಮಗು ಇರೋದಕ್ಕೆ ಹೇರ್ ಆಯಿಲ್ಲು, ಇವ್ರದ್ದೆಲ್ಲ ವೆರೈಟಿನೂ ಟೆಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀವಿ ಒಂದ್ಸಲ. ಟೆಸ್ಟು ಟ್ರಯಲ್ಲು. ಯಾಕೆಂದರೆ ನಮ್ಮ ಕನ್ನಡದವ್ರಲ್ವಾ, ಸ್ವಲ್ಪ ಬೆಳೆಸೋಣ ಅಂತ ಹೇಳಿ ನಾವು. ಓಕೆ, ನಮ್ಮ ಬ್ಲಾಗಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಡಿಜಿಟಲ್ ಮಾಧ್ಯಮದಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಇವ್ರದ್ದು ಕಂಪ್ಲೀಟ್ ವಿಡಿಯೋ ಬರುತ್ತೆ. ನಿಮಗೆ ಬೇಕು ಅಂದರೆ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಹೊರಡೋಣ.
ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್. ಇವಾಗ ಫೈನಲಿ ಶೂಟ್ ಎಲ್ಲ ಮುಗೀತು. ಇವ್ರಿಗಂತೂ ಬೆಳಗಿಂದ ಬರ್ತೀನಿ ಅಂದು ಸಂಜೆ ಬಂದೆ. ಥ್ಯಾಂಕ್ ಯು ಸರ್. ಸಿಗೋಣ. ಹಾಂ, ಬನ್ನಿ ಒಂದು ಕಾಫಿ ಕುಡಿಯೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿ, ಇನ್ನೂ ಒಳ್ಳೊಳ್ಳೆ ಬಿಸ್ನೆಸ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಹೊಸ ಪ್ರಾಡಕ್ಟ್ಸ್ ತೊಗೊಂಬನ್ನಿ. ನನಗೆ ನೀವು ಬಿಸ್ನೆಸ್ ಟೈಕಾನ್ ಅಕಾಡೆಮಿಗೆ ಹೋಗಿ ಇಷ್ಟೆಲ್ಲ ಡೆವಲಪ್ ಆಗಿದ್ದೀರಾ ಅಂತ ನನಗಿನ್ನೂ ತುಂಬಾ ಖುಷಿ ಆಯಿತು. ಓಕೆನಾ? ಸೊ ಫಸ್ಟು ಚಿಕ್ಕದಾಗಿ 10x10 ಮಾಡಿದ್ರಿ ಮನೇಲಿ ಅಲ್ವಾ? ಮನೆಯಿಂದ ಇವಾಗ ಇಷ್ಟು ದೊಡ್ಡ ಇಂಡಸ್ಟ್ರಿಗೆ ಬಂದಿದ್ದೀರಾ, ಒಂದು ಮಿನಿ ಇಂಡಸ್ಟ್ರಿ. ಸೊ ಇಲ್ಲಿಂದ ದೊಡ್ಡ ಇಂಡಸ್ಟ್ರಿನ ಪ್ರಾರಂಭ ಮಾಡಿ ನೀವು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ವಿಡಿಯೋ ಓಡಲಿಲ್ಲ ಅಂತ ಬೈಕೋಬೇಡಿ, ಅಕಸ್ಮಾತ್ ಓಡಲಿಲ್ಲ ಅಂದರೆ. ಥ್ಯಾಂಕ್ ಯು. ಫೈನಲಿ ಶೂಟ್ ಎಲ್ಲ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂತ ಹೇಳಿ ಬಂದ್ವಿ. ಮೈಸೂರಲ್ಲಿ ವೆರೈಟಿ ಆಫ್ ಟೇಸ್ಟ್ ಸಿಗುವಂತಹ ಜಾಗಗಳಿದೆ. ಸೊ ಇವಾಗ ನಾವು ಬಂದಿರೋದು ಪ್ರೆಸೆಂಟ್ಲಿ ಹೋಟೆಲ್ಗೆ. ಸೊ ಇಲ್ಲಿ ನೋಡ್ಬೋದು, ಹೋಟೆಲ್ ತುಂಬಾ ಚೆನ್ನಾಗಿದೆ. ನಂದಿನಿ ಆಲ್ರೆಡಿ ಆರ್ಡರ್ ಮಾಡಿದ್ದಾಳೆ. ಒಂದೊಳ್ಳೆ ಆ್ಯಂಟಿಕ್ ಲುಕ್ ಇರುವಂತಹ ಹೋಟೆಲ್ ಇದು. ಸಖತ್ತಾಗಿದೆ ನೋಡಿ. ಹೋಟೆಲ್ ಹೇಗಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಸೂಪರ್ ಆಗಿದೆ ಅಲ್ಲ, ಸಖತ್ತಾಗಿದೆ ಹೋಟೆಲ್ಲು. ಸೊ ಇಲ್ಲಿ ನಾನು ತೊಗೊಂಡಿದ್ದು ಒಂದು ರವಾ ಇಡ್ಲಿ, ಮತ್ತು ಪಾಪುಗೆ ಏನು ತೊಗೊಂಡೆಮ್ಮ? ಪಾಪು ತಿನ್ನಲ್ಲ, ಪಾಪು ಅವ್ರ ಅಮ್ಮ ತಿಂತಾರೆ. ಮಸಾಲೆ ದೋಸೆ, ಕಾಫಿ, ಹಾಲು. ಚೆನ್ನಾಗಿದೆ ಹೋಟೆಲೆಲ್ಲ, ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಗುಡ್. ರವಾ ಇಡ್ಲಿ ಡಿಫ್ರೆಂಟ್ ಆಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಗ್ರೀನ್ ಕಲರ್ ರವಾ ಇಡ್ಲಿ. ಹೌದು. ಚೌಕಾಬಾರ, ಈ ಹೋಟ್ಲ್ ಹೆಸರೇ ಡಿಫ್ರೆಂಟ್ ಆಗಿದೆ ಅಲ್ಲ, ಏನಕ್ಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು ಈ ಹೋಟ್ಲನ್ನ ಚೌಕಾಬಾರ ಅಂತ ಯಾಕೆ ಹೆಸರಿಟ್ರಿ ಅಂತ. ಚೌಕಾಬಾರ ನಾವು ಅಜ್ಜ ಅಜ್ಜಿ ಮನೆಗೆಲ್ಲ ಹೋಗಿ ಮುಂಚೆ ಆಟ ಆಡ್ತಿದ್ವಿ. ಸೊ ಇಟ್ ಬ್ರಿಂಗ್ಸ್ ಫ್ಯಾಮಿಲಿ ಟುಗೆದರ್ ಆ್ಯಂಡ್ ಆಲ್ಸೋ ಇಟ್ಸ್ ಅ ಸೌತ್ ಇಂಡಿಯನ್ ಗೇಮ್. ಸೊ ಸೌತ್ ಇಂಡಿಯನ್ ಕ್ಯೂಸಿನ್ ನಾವು ಮಾಡ್ತಿರೋದ್ರಿಂದ ವಿ ವಾಂಟೆಡ್ ಟು ಕೀಪ್ ಸಮಥಿಂಗ್ ರಿಲೇಟೆಡ್ ಟು ಸೌತ್ ಇಂಡಿಯನ್. ಸೊ ಚೌಕಾಬಾರ ಈಸ್ ಅ ಗೇಮ್ ವಿಚ್ ಬ್ರಿಂಗ್ಸ್ ಫ್ಯಾಮಿಲಿ ಟುಗೆದರ್. ಇವಾಗ ಊಟಕ್ಕೋಸ್ಕರ, ತಿಂಡಿಗೋಸ್ಕರ ವಿ ಆರ್ ಬ್ರಿಂಗಿಂಗ್ ಫ್ಯಾಮಿಲಿ ಟುಗೆದರ್. ಅದಕ್ಕೆ ಚೌಕಾಬಾರ ಅಂತ ಹೆಸರಿಟ್ಟಿದ್ದೀವಿ. ಮೈಸೂರಿಯನ ನೀವು? ಯಾ, ವಿ ಆಲ್ ಆರ್ ಮೈಸೂರಿಯನ್ಸ್. ಬಟ್ ನಿಮ್ಮ ಆಕ್ಸೆಂಟ್, ನಿಮ್ಮ ಸ್ಲ್ಯಾಂಗು ಯಾವುದು ಮೈಸೂರಿಯನ್ ಅಂತ ಅನಿಸ್ತಾ ಇಲ್ಲ. I mean, yeah, I am a criminologist. I used to work for Deloitte. Criminologist? Yes. ಇವಾಗ ನೀವು ಆನ್ಲೈನ್ ಪ್ರಮೋಷನ್ ಮಾಡಿಸಿದ್ರಿ ಅಲ್ವಾ, ನಾನು ನೋಡಿದ್ದೆ. yes. ಫ್ರೀಗೆ ಮಾಡ್ತೀರಾ ಅಂತ ನಮ್ಮ ಬ್ಲಾಗ್ ಹಾಕಕ್ಕಷ್ಟೇ. ಓಕೆ, ಥ್ಯಾಂಕ್ ಯು so much. Thank you. ಚೆನ್ನಾಗಿದೆ ಫುಡ್. ಚೆನ್ನಾಗಿದೆಯಾ? ಕ್ವಾಲಿಟಿ ಆಫ್ ಫುಡ್ ಇದೆಯಾ? ಓಕೆ, ಸೊ ಕ್ವಾಲಿಟಿ ಆಫ್ ಫುಡ್ ಇದೆ ಅಂದರೆ ಸರ್ ಹೇಗಿದೆ ಸರ್ ಟೇಸ್ಟು? ಸೂಪರ್ ಆಗಿದೆ. ಅಣ್ಣಾಜಿ ಹೇಗಿದೆ? ಅವನಿಗೆ ಟೈಮಿಗೆ ತಿಂಡಿ ಊಟ ಎಲ್ಲದನ್ನ ನೋಡ್ಕೊತಾ ಇದ್ದೀನಿ. ನಿಮ್ಮ ಅಮ್ಮಂಗೆ ಈ ವ್ಲಾಗು, ನಿಮ್ಮ ಅಕ್ಕಂಗೆ ಈ ವ್ಲಾಗ್ ಕಳಿಸ್ಬಿಡಪ್ಪ. ಓಕೆನಾ? ಡನ್. ಫೈನಲಿ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ ಇವಾಗ. ಎಲ್ಲ ಖಾಲಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಹೋಟ್ಲು ಕಂಪ್ಲೀಟಾಗಿ ಆ್ಯಂಟಿಕ್ ಸ್ಟೈಲಲ್ಲಿದೆ. ಇದ್ರ ಲೋಗೋ ನೋಡಿದ್ರೆ ಮತ್ತು ಬ್ರ್ಯಾಂಡ್ ನೇಮ್ ಕೂಡ ಚೆನ್ನಾಗಿದೆ, ಚೌಕಾಬಾರ. ಓಕೆ, ಸೊ ಇದ್ರ ಬ್ರ್ಯಾಂಡ್ ನೇಮ್ ಏನು ಗೊತ್ತಾ? ನೀವು ಇಲ್ಲಿ ನೋಡ್ಬೋದು, ಚೌಕಾಬಾರ. ಸೊ 4 ಜನ ಪಾರ್ಟ್ನರ್ಸ್ ಈ ಹೋಟೆಲ್ಸ್ಗೆ ಇರೋದ್ರಿಂದ 4 ಜನರ ಹೆಸರಲ್ಲೂ ಚೌಕಾಬಾರ ಅಂತ ಒಂದು ಟೈಟ್ಲ್ ಮಾಡಿದ್ದಾರೆ. ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋ ಹೊತ್ತಿಗೆ ಟೈಮು 8 ಗಂಟೆ ಆಗಿತ್ತು. 8 ಗಂಟೆಗೆ ನಾವು ಮೈಸೂರಿಗೆ ಬಿಟ್ವಿ. ಸೊ ಮೈಸೂರು ಬಿಟ್ಟು ಬೆಂಗಳೂರು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10-10:30 ಆಗಿತ್ತು. ನನ್ನ ಮಗ ಆಲ್ರೆಡಿ ಸ್ಕೂಲಿಂದ ಬಂದು ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಅವ್ರ ಫ್ರೆಂಡ್ ಮನೆಗೆ ಹೋಗಿ ಆಟ ಆಡ್ಕೊಂಡು ಕುಂತಿದ್ದ, ಓದ್ಕೊಂಡು. ಸೊ ಹಾಗಾಗಿ ನಮಗೂ ಒಂದು ಧೈರ್ಯ ಏನು ಅಂತಂದರೆ, ಭೀಷ್ಮನ ಇಂಡಿಪೆಂಡೆಂಟಾಗಿ ಎಲ್ಲಿ ಬೇಕಾದರೂ ಬಿಟ್ಟೋಗ್ಬೋದು. ಯಾಕೆಂತಂದರೆ ಹೀ ಈಸ್ ಸೋ ಸ್ಟ್ರಾಂಗ್ ನಮಗಿಂತ. ಆ್ಯಂಡ್ ಅವ್ನು ಹೇಳಿದ್ದನ್ನು ಪರ್ಫೆಕ್ಟಾಗಿ ಫಾಲೋ ಮಾಡ್ತಾನೆ. ಗಾಡ್ಸ್ ಗ್ರೇಸ್ ಅನಿಸುತ್ತೆ ನಮಗೆ ಆ ಥರ ಒಬ್ಬ ಮಗ ಇರೋದು. ಸೊ ಅದಕ್ಕೋಸ್ಕರ ನಾವೆಷ್ಟೆಲ್ಲ ರಿಸ್ಕ್ ತೊಗೊಂಡು ನಾವು ಪ್ರತಿದಿನ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳ್ಬೋದು. ಬ್ಯಾಕ್ ಟು ಬ್ಯಾಂಗ್ಳೂರ್. ಮನೆಗೆ ಹೋಗ್ತಾ ಇದ್ದೀವಿ. ಕಣ್ಣು ನೋಡಿ ಎಷ್ಟು ರೆಡ್ ಆಗಿಬಿಟ್ಟಿದೆ. ಬೆಳಗಿಂದ ಒಂದೇ ಸಮನೆ ಟ್ರಾವೆಲಿಂಗ್ ಮಾಡಿ ನನ್ನ ಕಣ್ಣು ನೋಡಿ ಹೇಗಾಗಿದೆ, ಫುಲ್ ರೆಡ್ಡಿಶು. ನಂದು ನೀನು ನೋಡಿ ಹೆಂಗಾಗ್ಬಿಟ್ಟಿದ್ಯಾ, ಫುಲ್ಲು ಕಣ್ಬಿಡು ರೆಡ್ಡಿಶು ನಿಂದು. ಭೀಷ್ಮ ನನ್ನ ಮಗ. ಸೊ ಇವಾಗ ಮನೆಗೆ ಹೋಗಿ ಫುಲ್ಲು ರೆಸ್ಟ್ ಮಾಡ್ತೀವಿ. ಸೊ ಇವತ್ತಿನ ನಮ್ಮ ಸ್ಟ್ರಗಲ್ಲು, ನಮ್ಮ ಚಾಲೆಂಜಿಂಗ್ ಡೇ, ನಮ್ಮ ಹರ್ಡಲ್ಸು ಹೇಗಿತ್ತು ಅಂತ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿದ್ದೀರಾ ಸ್ನೇಹಿತರೆ. ಇದೇ ರೀತಿ ಹೆಚ್ಚಿನ ಬ್ಲಾಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನಾಳೆ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಟ್ರಾವೆಲಿಂಗ್ ಅನ್ನೋದರ ಕಂಪ್ಲೀಟ್ ವಿಡಿಯೋ ಇನ್ನೊಂದು ಬ್ಲಾಗ್ನಲ್ಲಿರುತ್ತೆ.